ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕರಾಸನಗರ್ಭ್ಯದಾಂ ನಲಸುಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸಬರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ. ವಂದೇ ಪೃಷ್ಠಕಪಾಸಮಂಕುಶಿಧಿರಾಂ ತ್ರಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರಸಂಚಾರಣೀಂ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ. ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ. ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ನಮೋ ನಮಃ. ಸರಸಜನಲೀಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯಶೋಭೇಂ. ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನಭೂತಿಕರೆ ಪ್ರಸೀದವಹ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ. ವಿಷ್ಣುಪ್ರೇಯಸಿಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಮಹಾಲಕ್ಷ್ಮೀ ನಮೋ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಭಾಳ ವಿಶೇಷವಾಗಿರ್ತಕ್ಕಂಥ ಕಲಿಯುಗದ ಪ್ರತ್ಯಕ್ಷ ದೈವವಾಗೂ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಕಲಿಯುಗದಲ್ಲಿ ಪ್ರತಿಯೊಬ್ಬರೂ ಒಮ್ಮೆಯಾದರೂ ನೋಡಲೇಬೇಕಾಗಿರ್ತಕ್ಕಂಥ ಸಾನ್ನಿಧ್ಯ ತಿರುಮಲ ತಿರುಪತಿ. ತಿರುಮಲ ತಿರುಪತಿ ಶ್ರೀನಿವಾಸನಿಗೆ ನಡೆದಂತಹ ಅಭಿಷೇಕದ ಕ್ಷಣಗಳನ್ನು ಎಲ್ಲರೂ ಕಣ್ತುಂಬಿಸ್ಕೊಂಡಿದ್ವಿ. ಬುಧವಾರ ಮಹಾವಿಷ್ಣುವಿನ ಆರಾಧನೆ, ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವರು ಸಕಲರಿಗೂ ಸಹಿತ ಗೋವಿಂದರ ಅನುಗ್ರಹ ಇರಲಿ. ಆ ಗೋವಿಂದ ಎಂಬತಕ್ಕಂಥ ಪದದಲ್ಲಿ ಅಂತಹ ಅದ್ಭುತವಾದಂತಹ ಒಂದು ಅರ್ಥವಿದೆ. ಅಂತಹ ಅರ್ಥ ಇರತಕ್ಕಂತಹ ಪ್ರತಿಯೊಬ್ಬರೂ ಸಹಿತ ಭಗವಂತನಿಗೆ ನಮಸ್ಕರಿಸಿ ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು. ಈ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲವೂ ಸಹಿತ ಆತನ ಅಧೀನವೇ ಅಂತ ಹೇಳ್ತಾರೆ. ಹಾಗಿರುವಾಗ ಸಾಂಬ ಸದಾಶಿವ, ಶಿವ ಮತ್ತು ವಿಷ್ಣು, ಶಿವಂ ಹೃದಯಂ ವಿಷ್ಣು ವಿಷ್ಣು ಹೃದಯ ಶಿವ, ಶಿವಂ ಹೃದಯಂ ವಿಷ್ಣು ವಿಷ್ಣು ಹೃದಯ ಶಿವ. ಅಂದರೆ ಶಿವಕೇಶವರು ಬೇರೆ ಅಲ್ಲ. ಇಲ್ಲೆಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಶಿವಕೇಶವರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ನಾವು ಶಿವಪಂಥ ಅಥವಾ ನಾವು ವಿಷ್ಣು ಪಂಥ ಅಂತ. ಯಾವ ಪಂಥಗಳಾದರೂ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ನಂಬಬೇಕಾದ್ದು ಈ ಸೃಷ್ಟಿಯ ನಿಯಮ. ಈ ಸೃಷ್ಟಿನಲ್ಲಿ ಭಗವಂತನ ಕೃಪೆ ಇಲ್ಲ ಅಂದರೆ, ಭಗವಂತನ ಸಾಕ್ಷಾತ್ಕಾರವಿಲ್ಲದಿದ್ದರೆ, ಭಗವಂತನೇ ಇಲ್ಲ ಅಂದಿದ್ದರೆ ಈ ಸೃಷ್ಟಿ ನಡೀಲಿಕ್ಕೆ ಆಗುವುದಿಲ್ಲ. ಆದರೆ ಇಲ್ಲಿ ನಾನು ಎಂಬತಕ್ಕಂಥ ಮದಮಾತ್ಸರಿಗಳು ಒಂದಷ್ಟು ಕಾಲ ತುಂಬಿ ತುಳುಕಬಹುದು. ಆದರೂ ಎಂದರೋ ಮಹಾನುಭಾವರು ಯಾರೆಲ್ಲ ಇದ್ದರು, ಯಾರೆಲ್ಲ ಏನಾದರೂ, ಕೊನೆಗೇನಾದರೂ, ಹೇಗೋದ್ರು ಎಲ್ಲವನ್ನೂ ಆಲೋಚನೆ ಮಾಡಬೇಕು. ಆದರೆ ಕೊನೆಗೆ ಉಳಿತಕ್ಕಂಥದ್ದೇನು? ಕಾಲಗಳಿಂದ ಯುಗಗಳಿಂದ ನಿಂತಿರ್ತಕ್ಕಂಥದ್ದು ಭಗವತ್ ಸಂಕಲ್ಪ. ಭಗವತ್ ಸಂಕಲ್ಪ ಭಗವಂತನೊಬ್ಬನೇ ನಿಂತಿರ್ತಕ್ಕಂಥದ್ದು, ಆತನ ಕೃಪೆಯಿಂದಲೇ ನಡಿಬೇಕಾಗಿರ್ತಕ್ಕಂಥದ್ದು. ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ತಾವು ತಮ್ಮ ಕೈಲಾದಷ್ಟು ಒಂದಷ್ಟು ತುಳಸಿಯನ್ನು ವಿಷ್ಣುವಿನ ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕಿ, ತುಳಸಿಗೆ 3 ಪ್ರದಕ್ಷಿಣೆ ಮಾಡಿ, ಅಕಾಲಂ ನೃತ್ಯಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಒಂದು ತುಳಸಿ ಎಲೆ ಮೇಲೆ 1 ಉದ್ರಣೆ ನೀರು ಹಾಕಿ, 1 ಸ್ಪೂನ್ ನೀರು ಹಾಕಿ, ಆ ನೀರನ್ನು ನಿಮ್ಮ ಅಂಗೈಯಲ್ಲಿ ಬಂದಾಗ ನಿಮ್ಮ ಅಂಗೈಯಿಂದ ಆ ತೀರ್ಥ ಅಂತ ಅದನ್ನು ತೆಗೆದುಕೊಂಡ್ರೆ ತುಳಸಿ ದಳ ಸ್ಪರ್ಶವಾದಂತಹ ನೀರು ಅದು ತೀರ್ಥವಾಗುತ್ತೆ. ದೇವರ ಮುಂದೆ ಇಟ್ಟಂಥ ಹಣ್ಣು ಮಹಾಪ್ರಸಾದವಾಗತ್ತೆ. ಅಂದರೆ ಅಂತಹ ಅದ್ಭುತವಾದ ಶಕ್ತಿ. ನೀವು ಮಾರುಕಟ್ಟೆಗೆ ಹೋಗಿ ಒಂದು ಹಣ್ಣನ್ನು ತಗೊಂಡು ತಿಂದಾಗ ಅದು ರುಚಿ ಬೇರೆ. ದೇವರ ಸಾನ್ನಿಧ್ಯದಲ್ಲಿ ಅದನ್ನಿಟ್ಟು ಭಗವಂತನಿಗೆ ತೋರಿಸಿ ಭಗವಂತ ಕೊಟ್ಟಂಥ ಪ್ರಸಾದ ಅಂತ ನೀವು ಸ್ವೀಕರಿಸಿದ್ದಾದರೆ ಅದರ ರುಚಿಯೇ ಬೇರೆ. ಹಾಗಾಗಿ ಈ ಸೃಷ್ಟಿಯೇ ಆಗಿದೆ. ಹಾಗಿರುವಾಗ ಇವತ್ತು ಕಲಿಯುಗದ ತಿರುಮಲ ತಿರುಪತಿ ಶ್ರೀನಿವಾಸನ ಅಭಿಷೇಕವನ್ನು ನಾವು ನೀವೆಲ್ಲರೂ ಸಹಿತ ಪ್ರಾರಂಭಿಕ ಕ್ಷಣದಲ್ಲಿ ದರ್ಶನ ಮಾಡಿದ್ದೀವಿ. ವಿಶ್ವವಸು ನಾಮ ಸಂವತ್ಸರ. ವಿಶ್ವವಸು ನಾಮ ಸಂವತ್ಸರದಲ್ಲಿ ಎಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಆಗಬೇಕಾಗಿದೆ. ಯಾಕೆಂದರೆ ಒಂದಷ್ಟು ಗ್ರಹಗಳು, ಒಂದಷ್ಟು ರಾಶಿ ನಕ್ಷತ್ರಗಳ ಚಾರ ಪ್ರಕಾರ ಸಮಸ್ಯೆಗಳೆಂಬತಕ್ಕಂಥದ್ದು ಅರಿವಿಗೆ ಬಾರದಂಥ ರೀತಿ ಬರ್ತಾ ಇದೆ. ಯಾವಾಗ ಯಾವ ಕ್ಷಣಕ್ಕೆ ಏನು ಎದುರಾಗುತ್ತೋ, ಯಾವ ಕ್ಷಣದಲ್ಲಿ ಯಾವ ಸಮಸ್ಯೆನ ನಾವು ಹೆದರಿಸಬೇಕಾಗಿದೆಯೋ ಎಂಬತಕ್ಕಂಥ ಚಿಂತನೆಯಲ್ಲಿ ಎಲ್ಲರೂ ಭಯಭ್ರಸ್ತರಾಗಿದ್ದಾರೆ. ಅಂತಹ ಭಯದಲ್ಲಿರಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕೈ ಹಿಡಿದು ನಡೆಸುವವನು ಯಾರು? ಅದು ಭಗವಂತನೊಬ್ಬರೇ. ಅಂತಹ ಭಗವಂತನ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದಾಗ
ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು, ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ದಿವಸನೂ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಜೊತೆಗೆ ಶನಿಯ ದೃಷ್ಟಿಕೋನ ಒಂದಷ್ಟು ರಾಶಿಗಳ ಮೇಲೆ. ಅದಕ್ಕೆ ತತ್ಪ್ರಮಾಣವಾಗಿ ಶನಿಯಿಂದ ಮಾತ್ರ ಸಮಸ್ಯೆ ಅಂತಲ್ಲ, ರಾಹುವಿನಿಂದ ಉಂಟಾಗ್ತಿರ್ತಕ್ಕಂಥ ಸಮಸ್ಯೆ ಅದು ಮತ್ತಷ್ಟು ಆಗ್ತಾ ಇದೆ. ಹಾಗಾಗಿ ಕಯಾ ನಶ್ಚಿತ್ರ ಆಭೋದೂತಿ ಸದಾವೃತ ಸಗಾ ಕಯಾ ಸಜಿಷ್ಠಯಾವೃತ, ಹೀಗೆ ರಾಹುವನ್ನು ಪ್ರಾರ್ಥನೆ ಮಾಡಬೇಕು. ರಾಹುವಿಗೆ ಅಧಿದೇವತೆಯಾಗಿರ್ತಕ್ಕಂತಹ ದುರ್ಗೆಯನ್ನು ಆರಾಧನೆ ಮಾಡಬೇಕು. ಇವತ್ತು ಕೆಲವು ಸಂಕಷ್ಟಗಳು ಎದುರಾಗ್ತಾ ಇದೆ, ಯುದ್ಧದ ಭೀತಿ ಇದೆ. ಜೊತೆಗೆ ಯಾರು ಯಾವ ಶತ್ರುಗಳು ಯಾವಾಗ ಒಳಗೆ ನುಸುಳ್ತಾರೋ ಅಥವಾ ಸುಂದರವಾದಂತಹ ಬದುಕಿಗೆ ಎಲ್ಲಿ ಒಂದು ಕಲ್ಲು ಹಾಕುವಂಥ ಪರಿಸ್ಥಿತಿ ಆಗುತ್ತೋ, ಒಂದು ಚೆನ್ನಾಗಿರ್ತಕ್ಕಂತಹ ಒಂದು ಕನ್ನಡಿ ಎಲ್ಲಿ ಕೈ ಜಾರಿ ಬೀಳುತ್ತೋ, ಈ ಪ್ರಕಾರವಾದಂಥ ಸಮಸ್ಯೆ ಮನಸ್ಸಿಗೆ ನೋವು ಯಾವಾಗ ಉಂಟಾಗುತ್ತೆ, ಜಾತಕಕ್ಕೆ ರಾಹು ಯಾವಾಗ ಪ್ರವೇಶವಾಗ್ತಾನೆ, ರಾಹುವಿನ ದೃಷ್ಟಿಕೋನ ಹೇಗಿರುತ್ತೆ, ಆಗಲೇ ಇವೆಲ್ಲ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಈ ಶುಭ ದಿನ ತಾಯಿನ ಪ್ರಾರ್ಥನೆ ಮಾಡಿ, ಜೊತೆಗೆ ಮಹಾವಿಷ್ಣು ಆರಾಧನೆ ಮಾಡಿ, ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ, ದುರ್ಗೆಗೆ ವಿಶೇಷವಾಗಿರ್ತಕ್ಕಂಥ ದುರ್ಗಾ ಜಪ ಅನುಷ್ಠಾನವನ್ನು ಮಾಡೋದ್ರಿಂದ ಇರ್ತಕ್ಕಂಥ ಎಲ್ಲರಿಗೂ ಸಹಿತ, ಎಲ್ಲರಿಗೂ ಸೃಷ್ಟಿಯ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಈ ಸೃಷ್ಟಿಯಲ್ಲಿ ಬದುಕುವ ಹಕ್ಕಿದೆ. ಆದರೆ ಬದುಕು ಹೇಗೆ ಕಟ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ವೈಯಕ್ತಿಕವಾಗಿ ಮಾಡಬೇಕಾಗಿದೆ. ಅದರ ಮಧ್ಯದಲ್ಲಿ ದೇವಿಯ ಆರಾಧನೆಯೊಂದಿಗೆ ಮಾತ್ರ ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಅರ್ಥಪೂರ್ಣವಾದಂಥ ವಿಶ್ವವಸು ನಾಮ ಸಂವತ್ಸರದ ಇವತ್ತಿನ ಈ ಶುಭ ದಿನ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನು ಪ್ರಾರ್ಥನೆ ಮಾಡ್ತಾ, ಶುಭವಾಗಲಿ, ಒಳ್ಳೆಯದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ದೇವಿಯ ಉಪಾಸನೆ ಒಂದು ನಡೀತಾ ಇದೆ. ದೇವಿಯ ಉಪಾಸನೆಯನ್ನು ಮಾಡಲೇಬೇಕು. ಯಾಕೆಂದರೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ಮ ಆಸ್ಥಾನದಲ್ಲಿ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸದಾಕಾಲ ನಿಮ್ಮೆಲ್ಲರೂ ಸಹಿತ ಹರಿಸ್ತಿರ್ತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿ. ಲಕ್ಷ್ಮಿಯ ಸ್ವರೂಪ ಅಂದರೂ ತಪ್ಪಾಗೋದಿಲ್ಲ, ಲಕ್ಷ್ಮಿಯ ಸ್ವರೂಪ ಅಂದರೂ ತಪ್ಪಾಗೋದಿಲ್ಲ. ಹಾಗೆ ಪರೀಕ್ಷೆ ಎಂಬತಕ್ಕಂಥದ್ದು ಕಾಲಕ್ಕೂ ಒಂದಲ್ಲ ಒಂಥರ ನಡ್ಕೊಂಡು ಬರ್ತಾನೇ ಇದೆ. ಒಂದೊಂದು ಜನಾಂಗಕ್ಕೂ ಒಂದೊಂದು ವರ್ಗಕ್ಕೂ ಸಹಿತ ಭಗವತಿ ತನ್ನ ವಾಸ್ತುಗೃಹದಲ್ಲಿ ಕುಲದೇವತೆಯಾಗಿ ಇದ್ದಾಳೆ. ಅಂತಹ ಕುಲದೇವತೆಯಾಗಿರ್ತಕ್ಕಂಥ ತಾಯಿ ಕನ್ಯಕಾ ಪರಮೇಶ್ವರಿ ವಾಸವಿ ಜಯಂತಿ ಇವತ್ತು ನಡೀತಾ ಇದೆ. ವಾಸವಿ ಜಯಂತಿಯನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ತಾಯಿ ವಾಸವಾಂಬಳ ಸಂಪೂರ್ಣ ಅನುಗ್ರಹ ಇರಲಿ. ಕನ್ಯಕಾ ಪರಮೇಶ್ವರಿ ಆಲಯಗಳು ಎಲ್ಲೆಲ್ಲಿದೆಯೋ, ಎಲ್ಲೆಲ್ಲಿ ವೈಶ್ಯಕುಲಗಳು ಸಾಕಷ್ಟು ಇದೆಯೋ, ಎಲ್ಲೆಲ್ಲಿ ಶ್ರೇಷ್ಠಗಳು ಅಂದರೆ ಶೆಟ್ರು ಅಂತ ಹೇಳ್ತಾರೆ ಅಥವಾ ವೈಶ್ಯರು ಅಂತ ಹೇಳ್ತಾರೆ, ವಿಶೇಷವಾಗಿ ಬಂಗಾರ ಮತ್ತು ಬೆಳ್ಳಿ ಇಂಥದ್ದರ ವ್ಯಾಪಾರ ಮತ್ತು ವ್ಯಾಪಾರಕ್ಕೆ ಒಂದು ಮೇಲ್ಗೈ ಅಂದರೆ ಅದು ಆ ಒಂದು ಕುಲಕ್ಕೆ ಮಾತ್ರ. ಅಂಥದ್ರಲ್ಲಿ ಇವತ್ತು ತಾಯಿ ವಾಸವಾಂಬಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ವಾಸವಿ ಜಯಂತಿ ಇರೋದ್ರಿಂದ ಪ್ರತಿಯೊಂದು ಭಾಗಗಳಲ್ಲೂ ಸಹಿತ ಈ ಒಂದು ವರ್ಗದ ಗುಣ ಹೇಗಿದೆಪ್ಪ ಅಂದರೆ, ಯಾರೊಬ್ಬರ ಕಷ್ಟಕ್ಕಾದರೂ ನಾವು ಇದ್ದೀವಿ ಅಂತ ನಿಂತ್ಕೊಳ್ಳುವಂಥ ಗುಣ, ಯಾರೊಬ್ಬರ ಸಮಸ್ಯೆಗಾದರೂ ನಾವು ನಿಮ್ಮಿಂದ ಇದ್ದೀವಿ ಅಂತ ಹೇಳುವಂಥ ಗುಣ. ಜೊತೆಗೆ ತಾಯಿ ಕನ್ಯಕಾ ಪರಮೇಶ್ವರಿ ಆ ವಾಸವಾಂಬಳ ಆ ಚರಿತ್ರೆ ಇದೆಯಲ್ಲ, ಅಬ್ಬಬ್ಬ, ಅದರ ಆನಂದವೇ ಬೇರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ಈ ಚರಿತ್ರೆಯ ಮಧ್ಯದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಕ್ಕಂತಹ ಪ್ರತಿಯೊಬ್ಬರನ್ನು ಸಹಿತ ನಾವು ಚಿಂತನೆ ಮಾಡಿ ಅವ್ರ ಬಗ್ಗೆ ಮಾತಾಡಬೇಕಲ್ಲ. ಹಾಗಾಗಿ ಮೊದಲನೇದಾಗಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ದೇವರುಗಳ ಪೂಜೆಗೆ, ದೇವತಾ ಪೂಜೆಗೆ, ಒಂದು ವಾಸ್ತುಗೃಹದಲ್ಲಿ ಒಂದು ಸುಗಂಧ ಪರಿಮಳವನ್ನು ಬೀರುವಂಥದ್ದು, ಸುಗಂಧ ಪರಿಮಳವನ್ನು ಬಸರಿಸುವಂತಹ ಅದ್ಭುತವಾದಂಥ ಗುಣ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಗೆ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಈಗಂತೂ ಪ್ರಸ್ತುತ ಕಾಲಮಾನ, ಅದರಲ್ಲೂ ವಾಸವಿ ಜಯಂತಿ ಇವತ್ತು ತಾಯಿ ಕನ್ಯಕಾ ಪರಮೇಶ್ವರಿ ಈ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿನಲ್ಲಿ ಒಂದು ಬೃಹತ್ ಮಟ್ಟದ ಒಂದು ಬತ್ತಿಯೇ ಇದೆ. ಆ ಬೃಹತ್ ಮಟ್ಟದ ಒಂದು ಊದುಬತ್ತಿಯನ್ನು ಬೆಳಗ್ಗೆ ಹಚ್ಚಿದ್ರೆ ಸಂಜೆವರೆಗೂ ಅದರ ಆನಂದವೇ ಬೇರೆ. ಅದು ದೇವಾಲಯದಲ್ಲಾಗಲಿ ಮನೆಗಳಲ್ಲಾಗಲಿ ಎಲ್ಲಿ ಹೋದರೂ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಆಯಿತು. ಇನ್ನು ಡಿವೈನ್ ಸ್ಟಾರ್ ಆಗಿರತಕ್ಕಂಥದ್ದು ಡಿವೈನ್ ಸ್ಟಾರ್ ಪೆಂಡೆಂಟ್. ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತೂ ಅದು ಮತ್ತೊಂದು ಹೆಜ್ಜೆ ಮುಂದು ಅಂತ ಹೇಳ್ಬೋದು. ಡಿವೈನ್ ಸ್ಟಾರ್ ಪೆಂಡೆಂಟ್ ಆ ಒಂದು ಇರ್ತಕ್ಕಂಥ ಪರಿಶೀಲನೆ, ಆ ವೈಬ್ರೇಷನ್ಸ್ ಇದೆಯಲ್ಲ, ಯಾವಾಗ ಮನುಷ್ಯನಿಗೆ ನೆಗೆಟಿವಿಟಿ ಇರುತ್ತೋ, ಯಾವಾಗ ಕೆಡುಕಿರುತ್ತೋ, ಯಾವಾಗ ಕೆಟ್ಟದ್ದನ್ನು ತುಳಿದು ಓಡಾಡುವಂಥ ಪರಿಸ್ಥಿತಿ ಆಗುತ್ತೋ, ಯಾವಾಗ ಮನುಷ್ಯನ ಗ್ರಹಗತಿಗಳಲ್ಲಿ ಉಂಟಾಗ್ತಕ್ಕಂಥ ದೋಷಗಳಿಂದ ತಾನು ಮುಕ್ತನಾಗಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂದಾಗ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅತ್ಯದ್ಭುತವಾದಂಥ ಕಾಯಕವನ್ನು ಮುಂದುವರಿಸುತ್ತೆ. ಡಿವೈನ್ ಸ್ಟಾರ್ ಪೆಂಡೆಂಟ್ ನೋಡಲಿಕ್ಕೆ ತುಂಬ ಚಿಕ್ಕದು. ಅದರೊಳಗಿರ್ತಕ್ಕಂಥ ಆ ಒಂದು ವಿಶೇಷ ಓವಲ್ ಶೇಪಲ್ಲಿರ್ತಕ್ಕಂಥ ಒಂದು ಬಂಗಾರದ ವರ್ಣದಲ್ಲಿರ್ತಕ್ಕಂಥದ್ದಷ್ಟೇ, ಅದು ಬಂಗಾರ ಅಲ್ಲ.
ಆದರೆ ಅದರ ಮಧ್ಯದಲ್ಲಿರ್ತಕ್ಕಂಥ ಒಂದು ಕಲ್ಲಿದೆಯಲ್ಲ, ಅದು ಅನರ್ಘ್ಯ ಶಕ್ತಿಯನ್ನು ಹೊಂದಿದೆ. ಅಂತಹ ಅದ್ಭುತವಾದಂಥ ಶಕ್ತಿ ಉಳ್ಳಂತಹ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಯಾರೊಬ್ಬರ ಧರಿಸಿದ್ರೂ ಅವರ ಹೃದಯ ಸಾಮ್ರಾಜ್ಯವನ್ನು ಆಳ್ತಾ ಅವರಲ್ಲಿರ್ತಕ್ಕಂತಹ ಒಂದಷ್ಟು ನೆಗೆಟಿವಿಟಿನ ದೂರ ಮಾಡಿ ಅವರಿಗೆ ಸುಂದರವಾದಂಥ ಒಂದು ಬದುಕಿಗೆ ದಾರಿಯಾಗುತ್ತೆ. ಇದು ಒಂದು ದೈವದತ್ತವಾಗಿರ್ತಕ್ಕಂಥದ್ದು. ಈ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಇದಕ್ಕೆ ಮಂತ್ರ ಬೇಡ, ತಂತ್ರ ಬೇಡ, ಯಂತ್ರ ಬೇಡ, ಬೀಜಾಕ್ಷರಿ ಮಂತ್ರಗಳನ್ನು ನೀವು ಪಠಿಸಲಿಕ್ಕೆ ಆಗದಿದ್ದರೂ ಸಹಿತ ಎಲ್ಲವೂ ಆ ಪೆಂಡೆಂಟಲ್ಲೇ ಅಡಗಿದೆ. ಅದಕ್ಕಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಭಾಳ ಅದ್ಭುತವಾಗಿ ಕಾಯಕವನ್ನು ಮಾಡ್ತಾಯಿದೆ, ಕೆಲಸ ಮಾಡ್ತಿದೆ. ಈಗಾಗಲೇ ಇಡೀ ಕರ್ನಾಟಕ ರಾಜ್ಯವಲ್ದಿರ ಹೊರ ರಾಜ್ಯಗಳಲ್ಲೂ ತನ್ನ ಪ್ರತಿಭೆಯನ್ನು ಅದು ತೋರಿಸ್ತಾ ಇದೆ. ಸಾಕಷ್ಟು ಜನ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದರಿಂದ ಅಭಿವೃದ್ಧಿಯನ್ನು ಕಂಡಿದ್ದಾರೆ. ಒಳ್ಳೆಯದಾಗಲಿ. ಇನ್ನು ಸುದರ್ಶನ್ ಸಿಲ್ಕ್ ಅಂದರೆ ಒಬ್ಬೊಬ್ಬರ ಬಗ್ಗೆ ನಾನು ಹೀಗೆ ಮಾತಾಡ್ತೀನಿ. ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವರೆಲ್ಲ ನನ್ನ ಜೊತೆ ಇರೋದು ನನ್ನ ಸೌಭಾಗ್ಯವೂ ಸರಿ. ಹಾಗೆ ಇವರಲ್ಲಿ ಸತ್ಯಾಸತ್ಯತೆಗಳಿದ್ದರೆ ಮಾತ್ರ ಈ ವೇದಿಕೆಗೆ ಬರಲಿಕ್ಕಾಗತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಸುದರ್ಶನ್ ಸಿಲ್ಕ್ ಇಲ್ಲಿ ಸಿಗುವಂಥ ವಸ್ತ್ರಗಳಾಗಲಿ, ಯಾವುದೇ ಬಟ್ಟೆಗಳಾಗಲಿ, ಅಥವಾ ಸುದರ್ಶನ್ ಸಿಲ್ಕಲ್ಲಿ ನೀವು ಹೋಗಿ ಅಲ್ಲಿರ್ತಕ್ಕಂಥದ್ದನ್ನು ಏನು ನಿಮ್ಮ ಅಪೇಕ್ಷೆ ಇದೆಯೋ ಅಪೇಕ್ಷೆಗೆ ತಕ್ಕನಾದಂತಹದ್ದನ್ನು ನಿಮಗೆ ಕೈಗೆಟುಕುವಂತಹ ದರದಲ್ಲೂ ಸಿಗುತ್ತೆ. ಅದು ಮೋಸ ಇಲ್ಲ. ಹಾಗಾಗಿ ಸುದರ್ಶನ್ ಸಿಲ್ಕ್ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಇನ್ನು ಸದ್ಗುರು ಆಯುರ್ವೇದಿಕ್ ಶಾಂಪೂ ಮತ್ತು ಕಂಡೀಷನರ್. ಸದ್ಗುರು ಆಯುರ್ವೇದಿಕ್ ಶಾಂಪೂ ಕಂಡೀಷನರ್ ಇದು ಬಹಳ ಅದ್ಭುತವಾಗಿದೆ. ಬೆಲೆ ತುಂಬ ಕಡಿಮೆ ಬೆಲೆಯಲ್ಲಿದ್ದು ಇಂತಹ ಅದ್ಭುತವಾದಂಥ ಕಾಯಕವನ್ನು ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ಮಾಡ್ತಾ ಇದೆ ಅಂದರೆ ಸದ್ಗುರು ಆಯುರ್ವೇದಿಕ್ಗೆ ಮತ್ತೊಂದು ಸರಿಸಾಟಿ ಇಲ್ಲ. ಅಷ್ಟು ಅದ್ಭುತವಾಗಿ ಅದರ ಕಾಯಕವನ್ನು ಮಾಡ್ತಾ ಇದೆ. ಎಲ್ಲರೂ ಅದನ್ನು ತಗೊಳ್ಳಿ, ಅದರಿಂದ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಇದೆಲ್ಲ ಆದಮೇಲೆ ಪ್ರಯಾಣ ಮಾಡಬೇಕಲ್ಲ, ಪುಣ್ಯಕ್ಷೇತ್ರ ನೋಡಬೇಕಲ್ಲ. ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ದೇವತಾ ದರ್ಶನ ಜೊತೆಗೆ ನಾನು ನನ್ನ ಮಡದಿ ಅಥವಾ ನಾನು ನನ್ನ ಮಕ್ಕಳು ಅಥವಾ ನನ್ನ ಯಾರೂ ಇಲ್ಲ, ನಾನೊಬ್ಬನೇ ಹೊರಡಬೇಕಾಗಿದೆ, ಅಥವಾ ಮನೆಗಿರ್ತಕ್ಕಂಥ ತಾಯಿ ಅವರೊಬ್ಬರೇ ಯಾತ್ರೆ ಮಾಡಬೇಕಾಗಿದೆ, ಧೈರ್ಯವಾಗಿ ಹೊರಡ್ಬೋದು. ಯಾಕೆಂದರೆ ನಮ್ಮನ್ನು ರಕ್ಷಣೆ ಮಾಡ್ತಾ, ನಮಗೆ ಬೇಕಾದ ವ್ಯವಸ್ಥೆ ಮಾಡ್ತಾ, ಒಳ್ಳೆಯ ಒಂದು ಮನೆಯ ಒಂದು ಅಡುಗೆಯನ್ನು ಕೊಡ್ತಾ, ಬೇಕಾದಷ್ಟು ಮನುಷ್ಯನಿಗೆ ನೋಡಿ ದೇವ್ರನ್ನ ಕಣ್ತುಂಬ ನೋಡಬೇಕು. ಹಾಗೆ ದೇಹಕ್ಕೆ ಶಕ್ತಿ ಬೇಕಂದರೆ ಆರೋಗ್ಯಕರವಾದಂಥ ಪದಾರ್ಥಗಳನ್ನು ಕೊಡಬೇಕು. ಹಾಗೆ ಒಳ್ಳೆಯ ವಾಸ್ತವ್ಯ ಬೇಕು. ಯಾಕೆಂದರೆ ಸ್ವಚ್ಛತೆ ಇರಬೇಕು. ವಾಸ್ತವ್ಯ ಆಗಲಿ, ಆಹಾರ ಆಗಿರಲಿ, ಪ್ರಯಾಣ ಆಗಿರಲಿ, ಇದೆಲ್ಲಕ್ಕೂ ಸಹಿತ ಒಂದು ಹೆಸರು ಅಂದರೆ ಮಲ್ಲಿಕಾರ್ಜುನ ಟ್ರಾವೆಲ್ಸು ಭಾಳ ಅದ್ಭುತವಾಗಿ ಕೆಲಸ ಆಗ್ತಾ ಇದೆ. ಎಲ್ಲರೂ ಕರ್ಕೊಂಡು ಬರ್ತಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಲ್ಕ್ ಮಾರ್ಕ್ ಬರುವಷ್ಟರೊಳಗೆ ನಿಮ್ಮ ಹೆಣ್ಣುಮಕ್ಕಳು, ಅಡುಗೆ ಮನೆಯಲ್ಲಿರ್ತಕ್ಕಂಥ ತಾಯಂದರು ತಾವೆಲ್ಲ ಒಮ್ಮೆ ಈ ಕಡೆ ತಿರುಗಿ ನೋಡಬೇಕು. ಯಾಕೆಂದರೆ ನಿಮ್ಮ ಕೂಡಿಟ್ಟಂಥ ಹಣ ಒಂದು ಒಳ್ಳೆ ಸ್ಯಾರಿ ತೊಗೊಂಡ್ರೆ, ರೇಷ್ಮೆ ಸೀರೆ ತೊಗೊಂಡ್ರೆ, ಸಿಲ್ಕ್ ಸೀರೆ ತೊಗೊಂಡ್ರೆ, ಆ ಸೀರೆಗೆ ಸರಿಯಾದಂಥ ಅದಕ್ಕೆ ಬೇಕಾಗಿರ್ತಕ್ಕಂಥ ಅದರಲ್ಲಿರಬೇಕಾಗಿರ್ತಕ್ಕಂಥ ಸಂಪೂರ್ಣವಾದಂತಹ ಒಂದು ವ್ಯವಸ್ಥೆ ಅಲ್ಲಿದೆಯಾ ಅಂತ ನೋಡ್ಕೋಬೇಕು. ಸುಮ್ಮನೆ ಬಣ್ಣಕ್ಕೆ ಮೊರೆ ಹೋಗಬಾರ್ದು. ಅಥವಾ ಬಟ್ಟೆ ಕೈಲಿ ಹಿಡಿದಾಗ ಸಾಫ್ಟಾಗಿದೆ, ಮೆತ್ತಗಿದೆ ಅಂತ ಹೇಳಿ ನೀವು ಮಾರ ಹೋಗಬಾರ್ದು. ನೀವು ಆ ಸಿಲ್ಕ್ ಮಾರ್ಕ್ ಇರ್ತಕ್ಕಂಥದ್ದನ್ನು ನೋಡಿದ್ರೆ ನೀವು ಬಾಳಿಕೆ ಬರುತ್ತೆ. ಪುನಃ ಆ ಸೀರೆಗೆ ಆ ಮೌಲ್ಯ ಹಾಗೇ ಇರುತ್ತೆ. ಹಿಂದೆಲ್ಲ ಮನೆಯಲ್ಲಿ ಅಜ್ಜಿ ಸೀರೆ, ಮುತ್ತಜ್ಜಿ ಸೀರೆ, ಅಮ್ಮನ ಸೀರೆ, ಅಮ್ಮ ಮದುವೆ ಟೈಮ್ನಲ್ಲಿ ಕೊಟ್ಟ ಸೀರೆ, ಅಮ್ಮ ಉಡ್ತಾ ಇದ್ದಂಥ ಸೀರೆ, ಆ ಸೀರೆಗಳಿಗೆ ಇವತ್ತು ವ್ಯಾಲ್ಯೂ ಇದೆ. ಹೇಗೆ ಈ ಸಿಲ್ಕ್ ಮಾರ್ಕು ಇವತ್ತಿರ್ಬೋದು, ಆದರೆ ಸಿಲ್ಕ್ ಮಾರ್ಕ್ ಅಂದು ಒರಿಜಿನಲ್ ಇತ್ತು, ಆದರೆ ಇವತ್ತು ಡೂಪ್ಲಿಕೇಟ್ ಇದೆ. ಇವತ್ತು ಸೀರೆ ಸಿಲ್ಕ್ ಮಾರ್ಕ್ ಅಂತಕ್ಕಂಥದ್ದನ್ನು ನೋಡಿದ್ರೆ ಅದು ನಿಮಗೆ ಒರಿಜಿನಾಲಿಟಿ ಸಿಗುತ್ತೆ. ಬೇರೆ ಸೀರೆಗಳು ನೋಡಿದ್ರೆ ತಲೆ ಮೇಲೆ ಹೊಡೆದಂಗೆ ಇರುತ್ತೆ, ಭಾಳ ಅದ್ಭುತವಾಗಿರುತ್ತೆ, ಆದರೆ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಇವರೆಲ್ಲರೂ ಯಾಕಿದ್ದಾರೆ ಅಂದರೆ ಇವರೆಲ್ಲರೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿರೋದು ನನಗೆ ಬಹಳ ಸಂತೋಷ. ಹಾಗಾಗಿ ಇವ್ರ ಬಗ್ಗೆ ನಾವು ತಿಳಿಸ್ಬೇಕು. ಇರಲಿ, ಇದೆಲ್ಲದರ ಜೊತೆಗೆ ತಾಯಿ ಕನ್ನಿಕಾ ಪರಮೇಶ್ವರಿ ಒಬ್ಬ ವೈಶ್ಯ ದಂಪತಿಗಳನ್ನು ಪರೀಕ್ಷೆ ಮಾಡಬೇಕು ಎಂಬತಕ್ಕಂಥ ರೀತಿ, ಅಂದರೆ ಎಲ್ಲರಿಗೂ ಸಹಿತ ಒಂದು ಪರೀಕ್ಷೆ ಆದಮೇಲೆ ಅವ್ರಿಗೆ ಸುಖ, ಸಂತೋಷ, ನೆಮ್ಮದಿ ಸಿಗುವಂಥದ್ದು. ಹಾಗೆ ತಾಯಿ ಮಹಾಲಕ್ಷ್ಮಿ ಕನ್ನಿಕಾ ಪರಮೇಶ್ವರಿಯಾಗಿ ಅಂದರೆ ಒಂದು ದೇವಿಯ ಒಂದು ರೂಪದಲ್ಲಿ ಸಾರ್ವತ್ರಿಕವಾಗಿ ಸಾಮಾನ್ಯಳಂತೆ ಬರ್ತಾಳೆ. ಪ್ರತಿಯೊಬ್ಬರ ವಾಸ್ತುಗುರುಗಳಿಗೂ ಬರ್ತಾಳೆ. ನಾನು ಈಗ ನನ್ನ ಮುಟ್ಟಿನ ದಿನಾಂಕ ನಡೀತಾ ಇದೆ ಅಂದರೆ ನಾನು ಸಂಪೂರ್ಣವಾಗಿ ಒಳಗೆ ಬರಲಿಕ್ಕಾಗುವುದಿಲ್ಲ. ಆದರೆ ಸರಿಸುಮಾರು ರಾತ್ರಿ ಕಾಲ, ಈ ರಾತ್ರಿ ಕಾಲದಲ್ಲಿ ನಾನು ಎಲ್ಲಿ ಹೋಗಿ ಮಲಗೋದು ಬಹಳ ಕಷ್ಟ. ಈ ಒಂದು ರಾತ್ರಿ ನಿಮ್ಮನೇಲಿ ಉಳ್ಕೊಳ್ಳೋಕ್ಕೆ ಸ್ಥಳ ಕೊಡ್ತೀರಾ ಅಂತ ಒಂದಷ್ಟು ವಾಸ್ತುಗುರುಗಳಿಗೆ ಬರ್ತಾರೆ. ಯಾರೂ ಒಳಗೆ ಸೇರಿಸಲ್ಲ. ಯಾಕೆಂದರೆ ನೀನು ಸಾರ್ವತ್ರಿಕವಾಗಿದ್ದಿದ್ರೆ ನೀನು ನಮ್ಮ ಮನೆಯೊಳಗೆ ಬಂದು ಮಲಕೋ ಅಂತ ಹೇಳ್ಬೋದಾಗಿತ್ತು. ಆದರೆ ಈಗ ನಿನ್ನ ಮುಟ್ಟಿನ ದಿನಾಂಕಗಳು ಅಂದರೆ ನೀನು ಈಗ ಪ್ರಸ್ತುತ ಇರತಕ್ಕಂಥ ಡೇಟ್ಸ್ ಏನಿದೆ ಆ ಡೇಟಲ್ಲಿ ಇರ್ತಕ್ಕಂಥದ್ದು ಅಂತ ನೀನೇ ಹೇಳುವುದರಿಂದ ನಿನ್ನನ್ನು ನಮ್ಮಲ್ಲಿರ್ತಕ್ಕಂಥ ಮಡಿ ಆಚಾರ ನಾವು ಹೇಗೆ ಇಟ್ಕೊಳ್ಳೋದು ಅನ್ನೋ ಒಂದು ಪರಿಸ್ಥಿತಿ ಎದುರಾಗುತ್ತೆ.
ಆದರೂ ತಾಯಿನ ಯಾರೂ ಮುಂದೆ ಕರ್ಕೊಳ್ಳೋದಿಲ್ಲ. ಆದರೆ ಒಂದು ದಂಪತಿಗಳು, ವೈಶ್ಯ ದಂಪತಿಗಳು, ಅಯ್ಯೋ ಬಾರಮ್ಮ, ಒಂದು ಹೆಣ್ಣು ಮಗಳು, ನಮ್ಮನೇಲೂ ಹೆಣ್ಮಕ್ಳಿದ್ದಾರೆ ಬಾ ಅಂತೇಳಿ ಒಳಗೆ ಕರೀತಾರೆ. ಆಕೆಗೆ ಪ್ರತ್ಯೇಕ ಒಂದು ಸ್ಥಳವನ್ನು ಕೊಡ್ತಾರೆ, ಒಂದು ಹಾಸ್ಕೊಳ್ಳಿಕ್ಕೆ ಒದ್ಕೊಳ್ಳಿಕ್ಕೆ ಕೊಡ್ತಾರೆ. ಆಕೆ ಒಳಗೆ ಬರ್ತಾಳೆ. ಯಾವಾಗ ತನ್ನ ಬಲಗಾಲನ್ನು ಇಟ್ಟು ಒಳಗಡೆ ಬಂದಾದ ನಂತರ ಅಲ್ಲಿಗೆ ಆ ವಾಸ್ತುಗೃಹದಲ್ಲಿರ್ತಕ್ಕಂಥ ಅರ್ಧ ಕಷ್ಟ ದೂರ ಆಯಿತು. ರಾತ್ರಿ ಆರಾಮಾಗಿ ವಿಶ್ರಾಂತಿಗೆ ಜಾರಿದ ತಕ್ಷಣ ಈ ವಾಸ್ತುಗೃಹದಲ್ಲಿ ಈಕೆ ತಾಯಿ ಕಾಲಿಟ್ಟು ಒಳಗೆ ಬಂದಾದ ನಂತರ ಈ ವಾಸ್ತುಗೃಹದ ಒಂದು ಪರಿಸರ, ಆ ಒಂದು ಸುತ್ತಮುತ್ತ ಇರತಕ್ಕಂಥ ಪರಿಸರ ಎಲ್ಲವೂ ಸಹಿತ ಒಂದು ವಿಭಿನ್ನವಾದಂಥ ರೀತಿಯಲ್ಲಿ ಅದು ತಿರ್ಕೊಳ್ಳೋಕ್ಕೆ ಶುರುವಾಯಿತು. ಆಗಲೇ ಈ ವೈಶ್ಯ ದಂಪತಿಗಳಿಗೆ ಏನೋ ನಮ್ಮಲ್ಲಿ ಒಂದು ವಿಶೇಷತೆ ನಡೀತಾ ಇದೆ. ಈ ಒಂದು ಹೆಣ್ಣು ಮಗಳು ಬಂದ ತಕ್ಷಣ ನಮ್ಮ ವಾಸ್ತುಗೃಹದಲ್ಲಿ ಒಂದು ಹೊಸ ಚೈತನ್ಯ ಇದೆ, ಒಂದು ಶಕ್ತಿ ಇದೆ, ಆಕೆ ಮುಖದಲ್ಲಿ ಒಂದು ಕಾಂತಿ ಇದೆ ಅಂಥೇಳಿ ಇದೆಲ್ಲವನ್ನು ಗಂಡ ಹೆಂಡತಿ ಯೋಚನೆ ಮಾಡಿದ್ರು. ತಾಯಿಯೇ ಇರ್ಬೋದಾ, ದೇವರೇ ಇರ್ಬೋದಾ, ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾಳ, ಅಥವಾ ನಮ್ಮಲ್ಲಿರ್ತಕ್ಕಂಥ ಈ ಬಡತನ, ಈ ಕಷ್ಟಗಳು ಇದು ದೂರ ಮಾಡಲಿಕ್ಕಾಗೇ ಬಂದಿದ್ದಾಳ ಅಂತ ಹೇಳಿ ಚಿಂತನೆ ಮಾಡ್ತಿದ್ರು. ಆದರೆ ಅದಾದ ಮೇಲೆ ಏನಾಯಿತು ಅಂತ ಒಂದು ವಿರಾಮದ ನಂತರ ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ವಾಸವಿ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಎಲ್ಲರಿಗೂ ತಾಯಿ ವಾಸವಾಂಬಾಳ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹೀಗೆ ದಂಪತಿಗಳ ಮನೆಗೆ ಬಂದಂತಹ ತಾಯಿ ಬಂದಳು. ರಾತ್ರಿ ಅಲ್ಲಿ ವಿಶ್ರಾಂತಿ ತಗೊಂಡ್ಳು. ಆಗ ದಂಪತಿಗಳಿಬ್ಬರು ಆಲೋಚನೆ ಮಾಡಿದ್ರು, ನಮ್ಮ ವಾಸ್ತುಗೃಹಕ್ಕೆ ಈ ತಾಯಿ ಬಂದ ತಕ್ಷಣ, ಈ ಹೆಣ್ಣು ಮಗಳು ಬಂದ ತಕ್ಷಣ ಅವಳಿಗೆ ವಿಶ್ರಾಂತಿಗೇನೋ ಒಂದು ಚಾಪೇನೋ ಒಂದು ಹೊದ್ಕೊಳ್ಳಿಕ್ಕೋ ಒಂದು ತಲೆದಿಂಬೋ ಕೊಟ್ಟಿದ್ದೀವಿ. ಅವ್ರಿಗೆ ಬೇಕಾದಂಥ ರೀತಿ ಒಬ್ಬ ಹೆಣ್ಣುಮಗಳ ಮನೆಗೆ ಬಂದಾಗ ಅವಳಿಗೆ ಏನು ವ್ಯವಸ್ಥೆ ಮಾಡಬೇಕೋ ಅದು ನಾವು ಮಾಡಿದ್ದೀವಿ. ಆದರೆ ಇದಾದ ನಂತರ ಆ ತಾಯಿ ಕಾಲಿಟ್ಟು ಒಳಗಡೆ ಬಂದಲಲ್ಲ, ಅದು ಬಂದಾದ ನಂತರ ನಮ್ಮ ಮನೆ ಪರಿಸರನೇ ಒಂದು ತರಹ ವಿಶೇಷವಾಗಿತ್ತಲ್ಲ. ಈ ರಾತ್ರಿಯಲ್ಲಿ ಇಂತಹ ಒಂದು ವೈಬ್ರೇಷನ್ನು, ಇಂತಹ ಒಂದು ಅದ್ಭುತವಾದ ಶಕ್ತಿ ಇದು ಹೇಗೆ ಸಾಧ್ಯ ಎಲ್ಲ ಆಲೋಚನೆ ಮಾಡೋದು. ಗಂಡ ಹೆಂಡತಿ ರಾತ್ರಿ ಅಂದರೆ ನಿದ್ದೆ ಮಾಡಲಿಲ್ಲ, ಎಲ್ಲವನ್ನು ಆಲೋಚನೆ ಮಾಡ್ತಾ ಹೊರಟು ಮಧ್ಯಾಹ್ನ ಬೆಳಗಾಗಬೇಕು, ಸೂರ್ಯ ಉದಯಿಸಬೇಕು. ಆ ಸನ್ನಿವೇಶಕ್ಕೆ ಗಂಡ ಮೊದಲು ಆಚೆಗೆ ಹೊರಟ. ಮನೆಗೆ ತಾಯಿ ಎದ್ಲು, ಅಮ್ಮ ನನಗೆ ರಾತ್ರಿ ಉಳ್ಕೊಳ್ಳಿಕ್ಕೆ ಒಳ್ಳೆ ವಾಸ್ತವ್ಯ ಕೊಟ್ಟಿದ್ದೀರಿ, ನನ್ನ ಇಂತಹ ಪರಿಸ್ಥಿತಿಯಲ್ಲಿ ನನ್ನ ರಕ್ಷಣೆ ಮಾಡಿದ್ದೀರಿ, ನಮ್ಮನ್ನು ರಕ್ಷಣೆ ಮಾಡಿದ್ದೀರಿ, ನನ್ನನ್ನು ಒಳಗಡೆ ಇಳ್ಕೊಂಡು ನಿಮ್ಮ ವಾಸ್ತುಗೃಹದಲ್ಲಿ ಇರಲಿಕ್ಕೆ ಸ್ಥಳ ಮಾಡಿಕೊಟ್ಟಿದ್ದೀರಿ, ನಿನಗೇನು ವರ ಬೇಕು ಕೇಳಮ್ಮ, ನನ್ನ ಕೈಲಾದ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು. ಆಗ ಆ ತಾಯಿ ಒಂದು ಮಾತು ಹೇಳ್ತಾಳೆ, ನನ್ನ ಯಜಮಾನರು ಆಚೆ ಹೋಗಿದ್ದಾರೆ, ಅವ್ರು ಬರಲಿ, ಬಂದ ಮೇಲೆ ಅವ್ರು ಏನು ಕೇಳ್ತಾರೋ ಅದನ್ನ ನೀನು ಕೊಡಮ್ಮ ಸಾಕು, ಅವ್ರು ಬರೋ ತನಕ ನೀನು ಆಚೆ ಹೋಗಬಾರ್ದು ಅಂತ ಹೇಳ್ತಾರೆ. ಅವರು ಬರುವ ತನಕ ನೀನು ಆಚೆಗೆ ಹೋಗಬಾರ್ದು ಅಂತ ಹೇಳ್ತಾಳೆ. ಆಕೆ ಕೇಳಿದಂಥ ಮಾತು, ಆಯಿತು ಅಸ್ತು, ನಾನು ಇದೇ ವಾಸ್ತುಗೃಹದಲ್ಲಿ ಇರ್ತೀನಿ, ನಿಮ್ಮ ವಂಶದಲ್ಲಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಅಂದಿನಿಂದ ಇಂದಿನವರೆಗೂ ಪ್ರತಿಯೊಬ್ಬರ ಕುಟುಂಬದಲ್ಲೂ ಬಡತನ ಇದ್ದರೂ ಅವರ ಮಟ್ಟಕ್ಕೆ ಅವರು ಶ್ರೀಮಂತರು. ಅಂದಿನಿಂದ ಇಂದಿನವರೆಗೂ ಕೊಡುವ ಕೈ ಒಂದು ಕೈ ಮೇಲಾಗಿರುತ್ತೆ. ಹಾಗೆ ದಾನ ಧರ್ಮಾದಿಗಳಾಗಲಿ, ಪೂಜೆ ಪುರಸ್ಕಾರಗಳಾಗಲಿ, ನಿತ್ಯ ಅನುಷ್ಠಾನ ಆಗಲಿ ಆ ಕುಟುಂಬದಲ್ಲಿ ಹಾಗೇ ನಿಂತಿದೆ. ಆದರೆ ಅದಾದ ನಂತರ ಸ್ವಲ್ಪ ಸಮಯ ಆಯಿತು, ಸಾಕಷ್ಟು ಸಮಯ ಆಯಿತು, ಹೋದ ವ್ಯಕ್ತಿ ಒಳಗೆ ಬರಲಿಲ್ಲ. ಆದರೆ ಇಲ್ಲಿ ದಂಪತಿಗಳು ಒಂದು ಮಾತಾಡ್ಕೊಂಡಿದ್ದರು. ಇಂತಹ ಅದ್ಭುತವಾದಂಥ ಶಕ್ತಿ, ಒಂದು ವಿಶೇಷ ಗುಣವುಳ್ಳಂತಹ ಈ ತಾಯಿ ನಮ್ಮ ವಾಸ್ತುಗೃಹಕ್ಕೆ ಬಂದಿದ್ದಾಳೆ. ಈಕೆ ನಾನು ಪುನಃ ಎದುರಾದರೆ ಈಕೆ ಆಚೆ ಹೊರಟೋಗ್ತಾಳೆ. ಆದರೆ ನಾನು ಎದುರಾಗದಿರ ಇದ್ದರೆ, ಅಥವಾ ನಾನು ಎದುರಾಗದಿರ, ನಾನು ಆಕೆಗೆ ಎದುರು ಕಾಣಿಸ್ದಿರ ಇದ್ದರೆ, ಬಹುಶಃ ನಮ್ಮ ವಾಸ್ತುಗೃಹದಲ್ಲಿ, ನಮ್ಮ ವಂಶದಲ್ಲಿ, ನಮ್ಮ ಕುಲದಲ್ಲೇ ನಿಂತ್ಕೊಂಡ್ಬಿಡ್ತಾಳೇನೋ. ಈ ತಾಯಿ ಇಲ್ಲಿದ್ದರೆ ನಮ್ಮೆಲ್ಲ ಕುಲಬಾಂಧವರು ಸಹಿತ ಚೆನ್ನಾಗಿರ್ತೀವಿ ಎಂಬತಕ್ಕಂಥ ಚಿಂತನೆಯಿಂದ ಅವರ ಮನೆ ಹಿಂದೆ ಒಂದು ಬಾವಿ ಇರುತ್ತೆ. ಅವ್ರ ಮನೆ ಹಿಂದೆ ಇರತಕ್ಕಂಥ ಬಾವಿಗೆ ಗಂಡ ಹೆಂಡತಿರಿಬ್ಬರು ಮಾತಾಡಿಕೊಂಡು ಹೋಗಿ ಇಬ್ಬರು ಬಾವಿಗೆ ಹಾರಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಆದರೆ ತಾಯಿಗೊಂದು ಮಾತು ಕೊಟ್ಟಿದ್ರಲ್ಲ, ಆ ತಾಯಿನೂ ಇವ್ರಿಗೊಂದು ಮಾತು ಕೊಟ್ಟಿದ್ಲಲ್ಲ, ನಿಮ್ಮ ಪತಿದೇವರು ಬರುವವರೆಗೂ ನಾನು ನಿಮ್ಮ ಕುಲದಲ್ಲಿ, ನಿಮ್ಮ ವಂಶದಲ್ಲಿ ಇಲ್ಲೇ ನಾನಿರ್ತೀನಿ, ಈ ಮನೇಲಿ ಇರ್ತೀನಿ ಅಂತ. ಅಂದಿನಿಂದ ಇಂದಿನವರೆಗೂ ಅವರ ಮನೆಯ ಕುಲದೇವತೆಯಾಗಿ ತಾಯಿ ವಾಸವಾಂಬ, ಆ ತಾಯಿ ನೆಲೆ ನಿಂತಿದ್ದಾಳೆ. ವಾಸವಾಂಬಾಳ ಚರಿತ್ರೆ ಸಾಕಷ್ಟು ಇದೆ. ಒಬ್ಬೊಬ್ಬರು ಒಂದೊಂದು ತರಹ ಹೇಳ್ತಾ ನಡೀತಾರೆ. ಆದರೆ ಇದರಲ್ಲಿ ಇದು ಒಂದು ಚರಿತ್ರೆನೇ. ಏನೇ ಆದರೂ ಅಪರೂಪವಾದಂತಹ ಸೌಂದರ್ಯವತಿ, ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳಂಥವಳು, ಯಾರೊಬ್ಬರ ಕಷ್ಟ ಅಂದರೂ ಕೈ ಹಿಡಿದು ನಡೆಸುವಂಥವಳು ಕನ್ನಿಕಾ ಪರಮೇಶ್ವರಿ. ಆ ಕನ್ನಿಕಾ ಪರಮೇಶ್ವರಿ, ಕನ್ನಿಕಾ ಎಂಬತಕ್ಕಂಥ ಪದದಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಹಾಗಾಗಿ ಇವತ್ತು ವಾಸವಿ ಜಯಂತಿ, ಕನ್ನಿಕಾ ಪರಮೇಶ್ವರಿ ಜಯಂತಿ,
ಭಾಳ ವಿಶೇಷವಾಗಿ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಸಹಿತ ಕನ್ನಿಕಾ ಪರಮೇಶ್ವರಿಯ ಈ ಶುಭ ದಿನದಂದು ವಾಸವಿ ಜಯಂತಿಯನ್ನು ಅದ್ಭುತವಾಗಿ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲವನ್ನು ಅಂದರೆ ಪಂಚಾಂಗ ಶ್ರವಣ ಬನ್ನಿ ನೋಡೋಣ ಪಂಚಾಂಗವನ್ನು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ಕೋದಂಡರಾಮ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 7/5/2025 ಬುಧವಾರ ದಶಮಿ ಪುಬ್ಬಾ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ವಾಸವಾಂಬ ಜಯಂತಿ ಇದೆ, ನಿಮಿಷಾಂಬ ಜಯಂತಿ ಇದೆ. ನಿಮಿಷಾಂಬ ಸಹಿತ ಇವತ್ತು ಬಹಳ ವಿಶೇಷವಾಗಿ. ನಿಮಿಷಾಂಬ ಅಂದರೆ ನಮಗೆ ನಿಮಿಷಾಂಬ ಎಲ್ಲಿದ್ದಾಳೆ? ತಾಯಿ ಶ್ರೀರಂಗಪಟ್ಟಣದ ಹತ್ರ ಇದ್ದಾಳೆ. ಶ್ರೀರಂಗಪಟ್ಟಣದ ಸಮೀಪ ಕಾವೇರಿ ತಟದಲ್ಲಿ ನೆಲೆ ನಿಂತಿರ್ತಕ್ಕಂಥ ತಾಯಿ ನಿಮಿಷಾಂಬಾಳ ಜಯಂತಿ ಉತ್ಸವ ಇರೋದ್ರಿಂದ ಅಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ಉತ್ಸವಾದಿಗಳು ಜೊತೆಗೆ ಅನ್ನದಾಸೋಹ ಎಲ್ಲವೂ ಸಹಿತ ವಿಶೇಷವಾಗಿದೆ. ಏನೇ ಆದರೂ ತಾಯಿಯ ಹೆಸರು ಹೇಳಿ ದೇವಿಯ ಸಾನ್ನಿಧ್ಯದಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಎಂಬತಕ್ಕಂಥ ಚಿಂತನೆ ಎಲ್ಲ ಕಡೆ ನಡೀತಾ ಇರುತ್ತೆ. ಅಂತಹದ್ರಲ್ಲಿ ಒಂದಷ್ಟು ಗ್ರಹಸ್ಥಿತಿಗಳು ಸಮಂಜಸವಾಗಿಲ್ಲದಿರ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರಲ್ಲಿ ಯಾರೆಲ್ಲರಿಗೂ ಸಹಿತ ಲಾಭ ಇದೆ, ನಷ್ಟವಿದೆ ಮತ್ತು ಬೇಕು ಬೇಡಗಳಿದೆ, ಸರಿಯಾದಂಥ ಸನ್ಮಾರ್ಗ ಹೇಗಿದೆ ಅಥವಾ ನಾವು ಏನು ಮಾಡಬೇಕಾಗಿದೆ ಎಲ್ಲವೂ ಭಗವಂತ ನಮಗೆ ಕೊಟ್ಟರೆ ನಾವು ಕಾಲಲ್ಲಿ ಒದ್ದುಕೊಂಡು ಆಚೆ ನಡೆಯುವಂಥ ಪರಿಸ್ಥಿತಿ ಆಗ್ತಿರುತ್ತಲ್ಲ. ಇದಕ್ಕೆ ಏನು ಹೇಳೋಣ? ಮನುಷ್ಯ ಒಂದು ಸುಂದರವಾದಂಥ ಬದುಕು ಕಟ್ಕೊಳ್ಳಿಕ್ಕೆ ಎಲ್ಲ ಥರ ವ್ಯವಸ್ಥೆಗಳನ್ನು ಭಗವಂತನೇ ಮಾಡಿರ್ತಾನೆ. ಅದರ ಜೊತೆಗೆ ಪೋಷಕರು ತಂದೆ ತಾಯಿಯಾಗಿರ್ತಕ್ಕಂಥವ್ರು ಮಾಡಿರ್ತಾರೆ. ಅದನ್ನು ಒದ್ದುಕೊಂಡು ನಡ್ಕೊಂಡು ಕಾಲು ಮುಂದೆ ಹೋಗಿ ನಾನೇನೋ ಸ್ವಂತ ಬದುಕ್ತೀನಿ ಅಂತ ನಡೆಯುವಂಥವರು ಸಾಕಷ್ಟು ಜನ ಆಗ್ತಾರೆ. ಆದರೆ ಒಂದು ಆಲೋಚನೆ ಮಾಡಬೇಕು, ಈ ಸೃಷ್ಟಿನಲ್ಲಿ ಎಲ್ಲವೂ ಹೇಗಿದೆ ಎಂಬತಕ್ಕಂಥದ್ದರ ಪರಿಮಿತಿ ಇದ್ದರೆ, ಅದರ ಆಲೋಚನೆ ಇದ್ದರೆ ಎಲ್ಲವೂ ಸುಭಿಕ್ಷಿತವಾಗಿರುತ್ತೆ. ಇರಲಿ, ಸಮಸ್ಯೆ ಎಂಬತಕ್ಕಂಥದ್ದು ಬಹುಶಃ ಓಡುವ ಕುದುರೆ ನಿಲ್ಲಬೇಕಾದ್ರೆ ರಾಜ್ಯವನ್ನಾಳ್ತಕ್ಕಂಥ ಪ್ರಜೆ ಅಥವಾ ರಾಜ್ಯವನ್ನಾಳ್ತಕ್ಕಂಥ ಪ್ರಭು ರಾಜ ತಾನು ತನ್ನ ರಾಜ್ಯವನ್ನು ಬಿಟ್ಟು ಕಾಡು ಸೇರಬೇಕಾದ್ರೆ ಎಲ್ಲಕ್ಕೂ ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ ಸೃಷ್ಟಿಕರ್ತ ಬ್ರಹ್ಮನ ಲಿಖಿತವೇ ಆಗಿರುತ್ತೆ. ಹಾಗಾಗಿ ನಮಗೆ ಕಷ್ಟ ಬಂತು ಅಂತ ನಾವು ಚಿಂತನೆ ಮಾಡೋದಕ್ಕಿಂತ ಕಷ್ಟ ನಮ್ಮ ಹಣೆಯಲ್ಲಿ ಇವತ್ತು ಬರೆದಿದೆ ಅಂತ ಚಿಂತನೆ ಮಾಡ್ತಾ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಕಷ್ಟ ಬಂತು ಅಂತ ನಾವು 4 ಗೋಡೆ ಮಧ್ಯದಲ್ಲಿ ತಲೆ ಬಗ್ಸಿ ಕೂತ್ಕೊಂಡ್ರೆ ಆ ಕಷ್ಟಕ್ಕೆ ನಾವು ಇನ್ನಷ್ಟು ತುಪ್ಪ ಸುರಿದಂಗೆ ಆಗುತ್ತೆ. ಆದರೆ ಕಷ್ಟವನ್ನು ದೂರ ಮಾಡ್ಕೊಂಡು ಹೊರಬರಬೇಕಾದ್ರೆ ಹೊರಗಿರುವಂಥ ಈ ಸುಂದರವಾದಂಥ ಪ್ರಕೃತಿ ಮಡಿಲಿನ ಬೆಳಕನ್ನು, ಸೂರ್ಯ ರಶ್ಮಿಯನ್ನು, ಜೊತೆಗೆ ಹೊರಗಿರುವಂಥ ಪರಿಸರವನ್ನು, ಈ ಪ್ರಕೃತಿ ಮಡಿಲಲ್ಲಿ ಎಲ್ಲವೂ ಸಿಗುವಂಥದ್ದನ್ನು ಆಲೋಚನೆ ಮಾಡಿ ಅಲ್ಲೇ ಸರಿಯಾದ ಬುದ್ಧಿವಂತಿಕೆಯಿಂದ ಚಿಂತನೆ ಮಾಡಿದ್ರೆ ಎಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆಸೆ ಇರುತ್ತೆ. ತನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ತಾನು 4 ಜನಕ್ಕಿಂತ ಮಿಗಿಲಾಗಿ ಕಾಣಬೇಕು. ಎಲ್ಲರಿಗೂ ಆಸೆ, ಅದು ತಪ್ಪಲ್ಲ. ಇನ್ನೊಬ್ಬ ವ್ಯಕ್ತಿ ನೋಡಿದ್ರೆ ಅವನಿಗಿನ್ನ ನಾನು ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋರಲ್ಲಿ ತಪ್ಪೇನಿದೆ? ಅಥವಾ ಅವರು ಬೆಳೆದು ಬಂದ ದಾರಿ ಅದನ್ನು ಮೀರಿ ಇನ್ನೊಂದು ದಾರಿಯಲ್ಲಿ ನಡಿಬೇಕು ಅನ್ನೋದು ತಪ್ಪೇನಿದೆ? ಒಂದು ಮನೆ ನೋಡಿದ್ರೆ ಆ ಸುಂದರವಾಗಿರ್ತಕ್ಕಂಥ ಮನೆಯನ್ನು ನೋಡಿ ಇದಕ್ಕಿನ್ನ ವಿಭಿನ್ನವಾಗಿ ನಾನೊಂದು ಮನೆ ಕಟ್ಟಬೇಕು ಅಂತ ಆಸೆ ತಪ್ಪಿಲ್ಲ. ಆದರೆ ಅಲ್ಲಿ ಪ್ರಯತ್ನ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಪ್ರಯತ್ನ ಬೇಕು, ಗುರುವಿನ ಅನುಗ್ರಹ ಇರಬೇಕು. ಮನೆಯಲ್ಲಿ ಮೊದಲು ತಂದೆ ತಾಯಿ ಆಶೀರ್ವಾದ ಇರಬೇಕು. ತಂದೆ ತಾಯಿ ಆಶೀರ್ವಾದದೊಂದಿಗೆ, ಗುರುವಿನ ಅನುಗ್ರಹದೊಂದಿಗೆ ನಿಮ್ಮ ಚಿಂತನೆ ಬಲವಾಗಿದ್ದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೇಕು ಎಂಬತಕ್ಕಂಥ ಹಂಬಲ ಹಠ ನಿಮ್ಮಲ್ಲಿದ್ದರೆ ಮಾತ್ರ ಇದೆಲ್ಲ ಕೆಲಸ ಆಗುವಂಥದ್ದು. ಬೆಡ್ಶೀಟ್ ಹೊದ್ಕೊಂಡು ಕೂತ್ಕೊಂಡ್ರೆ ಮನೇಲಿ 4 ಗೋಡೆ ಮಧ್ಯದಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ನಮ್ಮ ಆಲೋಚನೆಗಳು ಮಾತ್ರ ಬಹಳ ದೂರದ ಆಲೋಚನೆ ಮಾಡ್ತಾ ಸುಂದರವಾದಂಥ ಮೈಸೂರಿನ ಅರಮನೆ ನಮ್ಮದಾಗಬೇಕು ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಅರಮನೆ ಥರ ಮನೆ ಕಟ್ಟೋಕ್ಕೆ ನಮ್ಮ ಪ್ರಯತ್ನ ಆಗಿರಬೇಕು. ಈ ಪ್ರಯತ್ನ ಎಲ್ಲರಿಗೂ ಸಾಫಲ್ಯತೆ ಕೊಡಲಿ, ಒಳ್ಳೆಯದಾಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತರೇವ ಚ. ಗೋವಿಂದ ಗೋವಿಂದ.
ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳ ಬಗ್ಗೆ ಸರಿಯಾದ ಅರಿವಿಟ್ಕೊಳ್ಬೇಕು. ಯಾರೋ ಏನೋ ಮಾತಾಡ್ತಾರೆ ಅಂತ ಆ ಮಾತಿನಂತೆ ನೀವು ನಡಿಬಾರ್ದು. ಹೇಳುವವರ ಎಲ್ಲ ಮಾತನ್ನು ಆಲಿಸಬೇಕು. ನಿಮಗೆ ಸರಿ ಅನಿಸೋದನ್ನು ಮಾತ್ರ ನೀವು ಅದನ್ನು ಪ್ರಚಲಿತಕ್ಕೆ ತರಬೇಕು. ಜೊತೆಗೆ ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮನಸ್ಸು ತುಂಬ ಚಂಚಲತೆ ಇರುತ್ತೆ. ಒಂದಷ್ಟು ಬೇರೆ ಬೇರೆ ಥರನೇ ಹರಿಬಿಡುವಂಥ ಮನಸ್ಥಿತಿ ಆಗುತ್ತೆ. ಇದರಿಂದ ಲಾಭ ಇದೆ, ನಷ್ಟ ಇದೆ, ಅದು ಗೊತ್ತಿಲ್ಲ. ಅಂದರೆ ಅದರ ಬಗ್ಗೆ ಅವ್ರಿಗೆ ಅರಿವಿರಲ್ಲ. ಆದರೆ ಪ್ರಯತ್ನ ಮಾತ್ರ, ತನ್ನ ದುಡುಕಿ ಮಾಡುವಂತಹ ಪ್ರಯತ್ನ, ದುಡುಕಿ ಮಾತಾಡುವ ಮಾತು, ಜೊತೆಗೆ ಯಾರು ಏನು ಅಂದುಕೊಳ್ತಾರೆ ಎಂಬತಕ್ಕಂಥದ್ದು ಅರಿವಿಲ್ಲ. ನಾನಿರೋದು ಹೀಗೆ, ನಾನು ನಡ್ಕೊಳ್ಳೋದೇ ಹೀಗೆ, ಈ ಪ್ರಕಾರವಾದಂತಹ ಮಂಡಹಠ ಮಾಡುವಂಥ ಮನಸ್ಸು ಇವತ್ತು ಹುಚ್ಚೆದ್ದು ಕುಣಿಯುತ್ತೆ ಮೇಷರಾಶಿಯವರಿಗೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂಥ ಸಮಯ, ಅಂದರೆ ಉದ್ಯೋಗಕ್ಕಾಗಲಿ, ವಿದ್ಯಾಭ್ಯಾಸಕ್ಕಾಗಲಿ, ಯಾವುದಾದ್ರೂ ಕೆಲಸಕ್ಕಾಗಲಿ, ಯಾರೋ ಮನೆಗೆ ಒಂದು ಫಂಕ್ಷನ್ಗೆ ಕರೆದಿದ್ದಾರೆ, ಅಲ್ಲಿ ಹೋಗಬೇಕು. ಆದರೆ ಹೊರಡುವ ಸಮಯ ಹೇಗಿದೆ, ನಾನು ಹೆಂಗೆ ಹೊರಡಬೇಕು, ಅಥವಾ ನನ್ನ ಪರಿಸರದಲ್ಲಿ ಇದಕ್ಕೆ ನಾನು ಏನು ವ್ಯವಸ್ಥೆ ಮಾಡ್ಕೋಬೇಕು, ಯಾವ ಚಿಂತನೆ ಮಾಡಲ್ಲ. ಸಡನ್ನಾಗಿ ದುಡುಕುವಂಥ ಪರಿಸ್ಥಿತಿ ನಿಮ್ಮದು. ಹಾಗಾಗಿ ಇಲ್ಲಿ ನಿಮ್ಮ ತಾಳ್ಮೆ ಬೇಕು. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಒಂದು ಚಿಟಿಕೆಯಷ್ಟು ಲವಣ, ಉಪ್ಪು, ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಉದ್ದು, ಉಪ್ಪು ಎರಡೂ ಧಾನ್ಯವನ್ನು ತೆಗೆದುಕೊಂಡು ಸಾಧ್ಯವಾದರೆ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನ. ಆಗ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ. ಸೂರ್ಯದೇವರಿಗೆ ಒಂದು ನಮಸ್ಕಾರ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಮಾಡಿದ್ರೆ ಮೇಷರಾಶಿಯವರು ಇವತ್ತು ಬಂದೊದಗುವಂಥ ನಿಮ್ಮ ಜೀವನದ ಕಪ್ಪು ಕ್ಷಣಗಳನ್ನು, ಅಂದರೆ ನೋವಿನ ಕ್ಷಣಗಳನ್ನು ಅಥವಾ ಕೆಲವು ದೃಷ್ಟಿದೋಷದ ಕ್ಷಣಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಬರುವ ದೋಷಗಳಿಂದ ಮುಕ್ತರಾದರೆ ಒಂದಿಷ್ಟು ನೆಮ್ಮದಿ ಸಿಗ್ಬೋದು. ಆದರೆ ಪುರುಷರು, ಮೇಷರಾಶಿಯಲ್ಲಿರ್ತಕ್ಕಂಥ ಪುರುಷರು ಇವತ್ತಿನ ದಿವಸ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಅನುಭವ ಇರ್ತಕ್ಕಂಥ, ಅಂದರೆ ಒಂದು ಏನೋ ನಿಮಗೆ ಒಳಿತಾಗಲಿ ಅಂತ ಶ್ರಮಿಸ್ತಕ್ಕಂಥ ಶ್ರಮಿಕರಿರ್ತಾರಲ್ಲ, ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರು, ಅವರೊಂದಿಗೆ ಇಂತಹ ಕೆಲಸಗಳನ್ನು ಇವತ್ತು ನಾನು ಮಾಡ್ತಿದ್ದೇನೆ, ಇದು ಒಳ್ಳೆಯದಾ ಕೆಟ್ಟದ್ದಾ, ಹೋಗ್ಬೋದಾ ಬೇಡವಾ, ಒಮ್ಮೆ ಮಾತಾಡಿ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಇವತ್ತು ನೀವು ದುಡುಕಿ ತೀರ್ಮಾನ ತಂದುಕೊಂಡ್ರೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಭಾಳ ಜೋಪಾನ ಇರಲಿ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ಹೊಸದಾದಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ತೃಪ್ತಿಕರವಾಗಿರಬೇಕಾಗಿರ್ತಕ್ಕಂಥ ಬದುಕಲ್ಲಿ ನೀವೇ ಅರಿವಿಲ್ಲದಂಥ ರೀತಿ ಕಲ್ಲು ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಕೆಲವೊಮ್ಮೆ ಹಾಗೆ ನಮ್ಮ ಅದೃಷ್ಟ ಚೆನ್ನಾಗಿರುತ್ತೆ, ಅದೃಷ್ಟ ಚೆನ್ನಾಗಿದ್ದರೂ ಅದೃಷ್ಟದ ಮನೆ ಬಿಟ್ಟು ದುರಾದೃಷ್ಟದ ಮನೆ ತಟ್ತೀವಿ ನಾವು. ಹಾಗೆ ಇವತ್ತು ನಿಮ್ಮ ಫಲಾಫಲಗಳು ಚೆನ್ನಾಗಿದೆ, ಗೃಹಸ್ಥಿತಿ ಚೆನ್ನಾಗಿದೆ, ಆದರೆ ಈ ಉದ್ದಟತನ ಇದೆಯಲ್ಲ, ನಾನು ನಂದು ಅನ್ನೋ ಮದಮಾತ್ಸರ್ಯ ಇವತ್ತು ನಿಮ್ಮನ್ನು ದಾರಿ ತಪ್ಪಿಸುತ್ತೆ. ಭಗವಂತ ಕೊಟ್ಟಾಗ ಅದನ್ನು ಸ್ವಾಗತಿಸಬೇಕು, ಅದನ್ನು ನೆಮ್ಮದಿ ಕಾಪಾಡ್ಕೋಬೇಕು. ಹಾಗೆ ನಮ್ಮ ಕೈಲಿರೋದನ್ನು ಹಂಚಿ ತಿನ್ನಬೇಕು. ಅದನ್ನು ಹೊರತುಪಡಿಸಿ ನಾವೇನೋ ಮಾಡ್ತೀವಿ ಅಂತ ಹೊರಟ್ರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಪ್ರತಿನಿತ್ಯಕ್ಕೂ ಇವತ್ತು ಸ್ವಲ್ಪ ವ್ಯತ್ಯಾಸವೇ. ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 20 ನಿಮಿಷದಿಂದ 4 ಗಂಟೆ 12 ನಿಮಿಷದವರೆಗೂ ಇಂಥದ್ದೇ ಸಮಸ್ಯೆಗಳಿದೆ. ಒಂದಿಷ್ಟು ಜೋಪಾನ ಇರಲಿ. ಇವತ್ತು ವೃಷಭ ರಾಶಿಯವರು ಸಾಧ್ಯವಾದಷ್ಟು ಒಂದು ಶ್ವೇತವರ್ಣದ ವಸ್ತ್ರ, ಬಿಳಿಯ ಬಣ್ಣದ ಬಟ್ಟೆ, ಒಂದು ಕರ್ಚೀಫು, ಒಂದು ಟವಲ್ಲು, ಒಂದು ಬ್ಲೌಸ್ ಪೀಸ, ಏನಾದ್ರು ಸರಿ, ಇಂಥದ್ರಲ್ಲಿ ಒಂದಷ್ಟು ಅಕ್ಕಿಯನ್ನು, ಅದರ ಮೇಲೆ ಒಂದಷ್ಟು ಬೆಲ್ಲ ಮತ್ತು ಅಕ್ಕಿಯನ್ನು ಬಿಳಿ ಬಟ್ಟೆನಲ್ಲಿ ಗಂಟು ಕಟ್ಟಿ ಮನೆ ದೇವರ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಾಲಯಕ್ಕೆ ಕೊಡಿ. ಅಥವಾ ದೇವಾಲಯಕ್ಕೆ ನಿಮಗೆ ಕೊಡಲಿಕ್ಕಾಗಿಲ್ಲ ಅಂದರೂ ಇವತ್ತು ಮನೇಲಿ ಇಟ್ಟುಬಿಡಿ. ಸಂಜೆಗೋ ಅಥವಾ ನಾಳೆ ಬೆಳಗ್ಗೆನೋ ಹೋಗಿ ಒಂದು ಶಿವ ಮಂದಿರಕ್ಕೆ ಕೊಟ್ಟು ಬನ್ನಿ. ಹೀಗೆ ಮಾಡೋದ್ರಿಂದ ವೃಷಭ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಳಿ. ಯಾಕೆಂದರೆ ಸಣ್ಣ ಸಮಸ್ಯೆನೇ ದೊಡ್ಡ ಸಮಸ್ಯೆ ಆಗುತ್ತೆ. ಆ ಕ್ಷಣಕ್ಕೆ ಎದುರಾಗುವ ಸಮಸ್ಯೆಗೊಂದು ಪರಿಹಾರ ಹುಡುಕೊಳ್ಳಿಲ್ಲ ಅಂದರೆ ಅದು ಮುಂದೆ ದೊಡ್ಡ ಹೆಮ್ಮರ ಆಗುತ್ತೆ, ಇಲ್ಲದ ತೊಂದರೆ ಅನುಭವಿಸ್ಬೇಕಾಗತ್ತೆ ವೃಷಭ ರಾಶಿಯವರಿಗೆ. ಒಟ್ಟಾರೆ ಹೇಳಬೇಕಾದ್ರೆ ವೃಷಭ ರಾಶಿಯವರಿಗೆ ಅಂತಹ ಒಳ್ಳೆ ದಿನ ಇವತ್ತಲ್ಲ. ಆದರೆ ಇದು ಯಾವುದೂ ನಿಮಗೆ ಅರಿವು ಬರಲ್ಲ. ನಾಳೆ ನೋವು ಅನುಭವಿಸುವಾಗ ಈ ದಿನದಲ್ಲೇ ಪ್ರಾರಂಭ ಆಗಿರುತ್ತೆ. ಅದರ ಚಿಂತನೆ ನಿಮಗಿರಲಿ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸುಂದರವಾದಂತಹ ಪ್ರಕೃತಿ ಮಡಿಲಲ್ಲಿ ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕು, ಹೊಸದಾದಂಥ ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಕು, ಹೊಸ ಹೊಸ ಪ್ರಯತ್ನ ಮಾಡಬೇಕು. ಆದರೂ ತೆಗೆದುಕೊಳ್ಳುವ ನಿಲುವು ತೀರ್ಮಾನದಲ್ಲಿ ಒಂದಿಷ್ಟು ವಿಭಿನ್ನವಾಗಿರ್ತಕ್ಕಂಥ ಮನಸ್ಥಿತಿ. ಮನಸ್ಸು ಒಪ್ಪದಿದ್ದರೂ ಬಲವಂತ ಮಾಗಸ್ನಾನ. ಇಂಥದ್ದೊಂದು ಕೆಲಸ ಮಾಡಬೇಕು, ಮನಸ್ಸು ಒಪ್ಪಲ್ಲ, ಆದರೆ ಮಾಡಲೇಬೇಕು, ವಿಧಿ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮತ್ತೊಬ್ಬರ ಸಹಾಯ ಬೇಕು, ಸಹಾಯ ಪಡೀಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ. ಹಾಗಂತ ಧೈರ್ಯ ಮುನ್ನಡೆಯೋದಾ? ಸಾಧ್ಯ ಇಲ್ಲ. ಅಲ್ಲೇ ವ್ಯತ್ಯಾಸ. ಆ ಗೊಂದಲದಲ್ಲಿ ನೀವಿದ್ದೀರಿ. ಇವತ್ತು ನಿಮ್ಮ ವ್ಯವಹಾರಗಳು ಏನೇ ಆಗಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದರೂ ಸರಿ ತಪ್ಪನ್ನು ಸರಿಯಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಒಳಿತಿನ ಬಗ್ಗೆ ಚಿಂತನೆ ಮಾಡಿ, ಒಳ್ಳೆಯ ಸನ್ಮಾರ್ಗದತ್ತ ನಡೆಯೋದ್ರ ಬಗ್ಗೆ ಚಿಂತನೆ ಮಾಡಿ. ಸಾಧ್ಯವಾದರೆ ಇನ್ನೊಬ್ಬ ಹಸಿದಂಥ ವ್ಯಕ್ತಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ. ಇವತ್ತು ನಿಮ್ಮ ಕರಹಸ್ತದಿಂದ ಅನ್ನದಾನ ಎಂಬತಕ್ಕಂಥದ್ದು ಭಾಳ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಹಾಗೆ ಸಣ್ಣ ಪುಟ್ಟ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದಿಷ್ಟು ಸಹಾಯವನ್ನು ಮಾಡಿ. ನಿಮ್ಮ ಕೈಲಾದಷ್ಟು ಯಾರು ಬಡವರ್ಗದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಅಂತಹ ವಿದ್ಯಾರ್ಥಿನಿಯರನ್ನು ಹುಡುಕಿ ಅವ್ರಿಗೊಂದಿಷ್ಟು ಸಹಾಯ ಮಾಡೋದು. ಪುಸ್ತಕಕ್ಕೋ, ಪೆನ್ನಿಗೋ, ಅಥವಾ ಒಂದು ಫೀಸ್ ಕಟ್ಟೋಕ್ಕೋ, ಒಂದು ಬಟ್ಟೆ ತೆಗೆದುಕೊಳ್ಳಿಕ್ಕೋ, ಯಾವುದೋ ಒಂದು ರೀತಿ ಸಹಾಯ ಮಾಡಿ. ಆ ಸಹಾಯ ನಿಮಗೆ 4 ಪಟ್ಟು ಭಗವಂತ ನಿಮಗೆ ಮಾಡ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ವಿಷ್ಣುದೇವರ ಪ್ರಾರ್ಥನೆ ಅಥವಾ ಶಿವಾರಾಧನೆ. ಶಿವಂ ಹೃದಯಂ ವಿಷ್ಣು, ವಿಷ್ಣು ಹೃದಯ ಶಿವ. ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಮನಸ್ಸು. ಆದರೆ ಶಿವಕೇಶವರಿಗೆ ಇವತ್ತು ಆರಾಧನೆ ಮಾಡಿದ್ರೆ ಸಾಕಷ್ಟು ಒಳ್ಳೆಯ ಫಲ ಇದೆ. ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಯನ್ನು ಖಂಡಿತ ದೂರ ಮಾಡ್ಕೊಳ್ಬೋದು. ಹಾಗೆ ಇವತ್ತು ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯ ಹಾದಿ ಒಂದಿಷ್ಟು ತಾಳ್ಮೆಯಿಂದ ಇರಲಿ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾರೋ ಏನೋ ಹೇಳಿದ್ರು ಅದರಂತೆ ಮಾಡಬೇಡಿ. ಇವತ್ತು ನಿಮ್ಮ ಆಲೋಚನೆ ಸರಿಯಾದ ಸನ್ಮಾರ್ಗದಲ್ಲಿ ನೋಡಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ದೇವಿಯ ಆರಾಧನೆ ಮಾಡಬೇಕು, ಸರಿಯಾದ ಸನ್ಮಾರ್ಗದಲ್ಲಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವಷ್ಟು ಜವಾಬ್ದಾರಿ ಬೆಲೆ ಬಾಳುವ ವಸ್ತುಗಳನ್ನು ಯಾರ ಕೈಲೋ ಕೊಟ್ಟು ಏನೋ ವ್ಯತ್ಯಾಸ ಮಾಡಿಕೊಂಡು ನೋವು ಪಡೋದು ಬೇಡ. ಇಂತಹ ಪರಿಸ್ಥಿತಿನಲ್ಲಿ ಜವಾಬ್ದಾರಿ ಬೇಕಾಗತ್ತೆ. ಬೆಲೆ ಬಾಳುವ ವಸ್ತುಗಳನ್ನು ಮತ್ತೊಬ್ಬರ ಕೈಲಿ ಕೊಟ್ಟು ಕೈಕಟ್ಟಿ ನಿಲ್ಲೋದಕ್ಕಿಂತ ಅದನ್ನು ನೀವೇ ಜೋಪಾನ ಮಾಡಿಟ್ಕೊಳ್ಳೋದು ಬಹಳ ಉತ್ತಮ. ಹಾಗೆ ಏನೇ ಮಾಡಬೇಕಾದ್ರೂ ತಾಳ್ಮೆ, ಸಮಾಧಾನ ಬಹಳ ಮುಖ್ಯ. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಉಳಿದಂಥ ರಾಶಿಗಳನ್ನು ನಂತರ ನೋಡೋಣ. ಆದರೆ ಈಗೊಬ್ಬರು ಕರೆ ಸಿದ್ಧರಾಗಿದ್ದಾರೆ. ಇವತ್ತಿನ ಮೊದಲನೇ ಕರೆ ಯಾರ್ದು? ಬನ್ನಿ ನೋಡೋಣ. ಹಲೋ 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 ಗುರುಜಿ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಗುರುಜಿ ಊರು ಹೆಸರು ಬೇಡ ಗುರುಜಿ. ಹೇಳಮ್ಮ. ಹಾ ಗುರುಜಿ, ಆರಾಮಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ ತಾಯಿ? ಹಾ ಗುರುಜಿ. ಹೇಳಮ್ಮ. ಗುರುಜಿ, ಸ್ವಲ್ಪ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಮ್ಮ, ಮಾತಾಡು ತಾಯಿ. ಮಗನಿಗೆ ಡಿಗ್ರಿ ಮುಗಿದಿದೆ ಗುರುಜಿ. ಅವ್ನ ಮುಂದಿನ ಭವಿಷ್ಯ ಹೆಂಗಿರ್ತತಿ ಅಂತ ಕೇಳಬೇಕಾಗಿತ್ತು ಗುರುಜಿ. ಮಗ ಇದ್ದಾನ ಹತ್ತಿರದಲ್ಲಿ? ಹಾ ಇದ್ದಾನೆ ಗುರುಜಿ, ಮಾತಾಡ್ತಾನೆ. ಕೊಡಮ್ಮ. ಹಾ ಸಚಿನ್. ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ತಾವು? ಚೆನ್ನಾಗಿದ್ದೀನಿ. ವಿದ್ಯಾಭ್ಯಾಸ ಎಲ್ಲ ಮುಗೀತಾ? ಹಾ ವಿದ್ಯಾಭ್ಯಾಸ ಮುಗಿದೈತಿ. ಇನ್ನು ಉದ್ಯೋಗ? ಹಾ ಆಗಲಿಪ್ಪ, ಒಳ್ಳೆಯದಾಗಲಿ. ಉದ್ಯೋಗ ಜೊತೆಗೆ ನೀವು ಹಾಕುವ ಹೆಜ್ಜೆ ನೋಡಿ. ಜೀವನದಲ್ಲಿ ಮನುಷ್ಯ ತಾನು ಪ್ರಾರಂಭದಿಂದ ತನ್ನ ಕೊನೆಯವರೆಗೂ ತಾನು ಹಾಕುವ ಪ್ರತಿ ಹೆಜ್ಜೆಯನ್ನು ಸಹಿತ ಬಹಳ ಜೋಪಾನವಾಗೇ ಇರಬೇಕು. ನೀವು ವಿದ್ಯಾಭ್ಯಾಸ ಮುಗಿಯುವವರೆಗೂ ನಿಮ್ಮ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ನಿಮ್ಮ ತಂದೆ ತಾಯಿ ಹೊರ್ತಾರೆ. ನನ್ನ ಮಗ ಹೆಂಗಿರಬೇಕು, ನನ್ನ ಮಗ ಯಾವ ಬಟ್ಟೆ ಹಾಕಬೇಕು, ನನ್ನ ಮಗ ಏನು ಊಟ ಮಾಡಬೇಕು, ನನ್ನ ಮಗ ಹೆಂಗಿರಬೇಕು, ಯಾರೊಂದಿಗೆ ಬೆರೀಬೇಕು, ಯಾರೊಂದಿಗೆ ಮಾತಾಡಬೇಕು, ಪ್ರತಿ ಕ್ಷಣ ಅವ್ರ ಬಗ್ಗೆ ಅವ್ರ ಚಿಂತನೆಯನ್ನು ಮಕ್ಕಳ ಬಗ್ಗೆ ಚಿಂತನೆ ಮಾಡೋದು ಪೋಷಕರು, ತಂದೆ ತಾಯಿ. ಅದಾದ ನಂತರ ಉದ್ಯೋಗಕ್ಕೆ ಅಂತ ಬಂದಾಗ, ವ್ಯವಹಾರಕ್ಕೆ ಅಂತ ಬಂದಾಗ, ನಿಮ್ಮದೇ ಆದಂಥ ಒಂದು ಸ್ವತಂತ್ರ ಬದುಕಿಗೆ ತಾವು ಕಾಲಿಡ್ತಿರಲ್ಲ, ಅಲ್ಲಿಂದ ಆಚೆಗೆ ನಿಮ್ಮ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಇರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿ. ಅವ್ರನ್ನ ನೀವು ಚೆನ್ನಾಗಿ ನೋಡಬೇಕು. ಇರಲಿ, ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ. ನೀವು ಉದ್ಯೋಗಕ್ಕಾಗಿ ಎಲ್ಲಿ ಪ್ರಯತ್ನ ಮಾಡ್ತಿದ್ದೀರಿ? ಉದ್ಯೋಗಕ್ಕಾಗಿ ಸರ್ಕಾರಿ ನಾನು ಉದ್ಯೋಗವನ್ನು ಪರೀಕ್ಷೆಗಳನ್ನ ಬರಿತಾ ಇದ್ದೆ. ಈಗ ಒಂದೆರಡು ಇನ್ನೂ ಬಾಕಿ ಇದಾವೆ, ಬರೀಬೇಕಾಗಿದೆ. ಆದರೂ ಅಂದ್ರೆ ಸ್ವಂತ ಉದ್ಯೋಗ ಮಾಡ್ಬೇಕನ್ನೋದು ಇಷ್ಟು. ನೋಡಿ, ಸರ್ಕಾರಿ ಉದ್ಯೋಗದ ಬಗ್ಗೆ ಅಪೇಕ್ಷೆ ಇದ್ದು ನೀವು ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಅದೆಲ್ಲದರ ಬಗ್ಗೆ ನೀವು ಪಾರ್ಟಿಸಿಪೇಟ್ ಮಾಡಿ, ತಪ್ಪಲ್ಲ. ಆದರೆ ಅದನ್ನು ನಾವು ಮನಸ್ಸಲ್ಲಿಟ್ಕೊಂಡು
ಈ ದೇಹಕ್ಕೆ ವಿಶ್ರಾಂತಿ ಕೊಟ್ಟು ಮನೆಯಲ್ಲಿ ಕೂತ್ಕೊಂಡು 4 ಗೋಡೆ ಮಧ್ಯದಲ್ಲಿ ಅಥವಾ ಯಾರೋ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅಥವಾ ಇನ್ನೇನೋ ನಮ್ಮ ಜೀವನವನ್ನು ಬೇರೊಂದು ದಾರಿ ಕರ್ಕೊಂಡು ಹೋಗಿ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ. ಅದ್ರ ಪಾಡಿಗೆ ಅದು ನಡೀತಾ ಇರಲಿ, ಅದೊಂದು ವೇನಲ್ಲಿ ಹೋಗ್ತಾ ಇರಲಿ. ಅದನ್ನು ಮೀರಿ ನಿಮ್ಮ ಸ್ವಂತವಾಗಿ ಒಂದು 4 ಕಾಸು ಸಂಪಾದನೆ ಮಾಡೋದ್ರ ಬಗ್ಗೆ ಒಂದು ಚಿಂತನೆ ಮಾಡಿ. ನೀವು ಸ್ವಂತ ಉದ್ಯೋಗ ಮಾಡ್ತಿರೋ, ಇನ್ನೊಂದು ಕಡೆ ಕೆಲಸ ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ದಿನ ಒಂದು 4 ಕಾಸು ಸಂಪಾದನೆ ಮಾಡ್ಕೊಂಬಂದು ಆ ನಿಮ್ಮ ಮೊದಲನೇ ತಿಂಗಳ ಸಂಬಳನ ಅಪ್ಪನ ಕೈಲಿ ಕೊಟ್ಟು ಆನಂದ ಪಡ್ತಿರಲ್ಲ, ಅದಕ್ಕಿನ್ನ ಸೌಭಾಗ್ಯ, ಅದಕ್ಕಿನ್ನ ಒಂದು ದೇವರ ಪೂಜೆ ಮತ್ತೊಂದಿಲ್ಲ. ಆದರೆ ನಾವೇನು ಮಾಡ್ತೀವಿ, ಬುದ್ಧಿವಂತರು ಒಂದು ಕೆಲಸನ ಮನಸ್ಸಲ್ಲಿ ಇಟ್ಕೊಂಡು ಅದು ಬರೋ ತನಕ ನಾವು ಕಾದ್ಕೊಂಡು ಕೂತ್ಕೊಂಡಿರ್ತೀವಿ. ಆಗ ವಯಸ್ಸು ಮುಗಿದೋಗುತ್ತೆ, ಬೇಡವಾದ ಚಿಂತನೆ ಬರುತ್ತೆ, ಬೇಡವಾದಂಥ ದಾರಿಗೆ ನಾವು ಕಾಲಿಡಬೇಕಾಗತ್ತೆ. ಯಾವತ್ತೂ ನಮ್ಮ ಮೈಂಡು, ನಮ್ಮ ದೇಹ ನಾವು ಕೆಲಸ ಮಾಡ್ತಾನೇ ಇರಬೇಕು, ಯಾವುದಾದ್ರೂ ಒಂದ್ರ ಬಗ್ಗೆ ಚಿಂತನೆ ಮಾಡ್ತಿರ್ಬೇಕು. ಹಾಗೆ ಮಾಡಿ ನಿಮ್ಮ ಸ್ವರತರಂಗ ತುಂಬ ಚೆನ್ನಾಗಿದೆ. ನಿಮ್ಮ ಅಪೇಕ್ಷೆಗಳೆಲ್ಲವೂ ಸಿದ್ಧಿ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಈಗಾಗಲೇ ಯುದ್ಧದ ಭೀತಿ ಎಲ್ಲ ಕಡೆ ಪಸರಿಸ್ತಾ ಇದ್ದಾರೆ. ಯುದ್ಧ ಆಗುತ್ತೇನೋ, ಅಥವಾ ಯುದ್ಧಕ್ಕೆ ಸನ್ನಿಧರಾಗ್ತಾರೇನೋ, ಅಥವಾ ನಮ್ಮ ಒಂದು ಬಾರ್ಡರಲ್ಲಿರ್ತಕ್ಕಂಥ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಈಗಾಗಲೇ ಸಿದ್ಧರಾಗಿದ್ದಾರೆ. ಏನೇ ಆದರೂ ಇಂತಹ ಪರಿಸ್ಥಿತಿನಲ್ಲಿ ನಾವು ನೀವೆಲ್ಲರೂ ಏನು ಮಾಡಬೇಕು, ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಅದು ಸಹಿತ ಈಗಾಗಲೇ ಅದರ ಮಾರ್ಗಸೂಚಿಯನ್ನು ಕೊಡ್ತಾ ಇದ್ದಾರೆ. ಮಾರ್ಗಸೂಚಿಯನ್ನು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇದೆ, ಜೊತೆಗೆ ಯುದ್ಧ ನಡೆಯುತ್ತೆ ಅದರ ಪೂರ್ವಭಾವಿಯಾಗಿ ಹೇಗಿರಬೇಕು ಮತ್ತು ಅದರ ವ್ಯವಸ್ಥೆಗಳು ಹೇಗೆ ಮಾಡ್ಕೋಬೇಕು, ನಾವು ನಿಮ್ಮೆಲ್ಲರ ಕೆಲಸ ಕಾರ್ಯಗಳು ಹೇಗಿರುತ್ತೆ, ಅಥವಾ ನಾವು ಹೇಗೆ ರೆಡಿ ಆಗಬೇಕು, ಎಲ್ಲದರ ಬಗ್ಗೆ ತಿಳಿದಿರ್ತಕ್ಕಂಥವ್ರು ಅದಕ್ಕೆ ಸರಿಯಾದಂಥ ಮಾಹಿತಿಗಳನ್ನು ಕೊಟ್ಟಾಗ ಅದನ್ನು ಸ್ವಾಗತಿಸಬೇಕಾದ್ದು ಧರ್ಮ, ಅದು ತಪ್ಪಲ್ಲ. ಯಾಕೆ ಅಂದರೆ ಇವತ್ತಿನ ಪರಿಸ್ಥಿತಿಗಳನ್ನು ಆಲೋಚನೆ ಮಾಡಬೇಕಾಗಿದೆ. ಏನೇ ಆದರೂ ಕಾಲಕ್ಕೆ ಏನು ನಡಿಬೇಕೋ ಅದು ನಡಿಲೇಬೇಕು, ಅದು ಯಾರೂ ತಪ್ಸೋಕ್ಕಾಗಲ್ಲ. ಆದರೆ ಇಂತಹ ಸಮಯದಲ್ಲಿ ದೂರಭಾರ ಪ್ರಯಾಣ ಬೆಳೆಸೋದು, ಅಥವಾ ಎಲ್ಲೋ ಒಂದು ಕಡೆ ಹೊರಡುವಂಥದ್ದು, ಅಥವಾ ಕೆಲವಷ್ಟು ತಲೆಬೇಯಿಸ್ಕೊಂಡು ನಡೆಯುವಂತಹ ಮನಸ್ಥಿತಿಗಳಿರುತ್ತಲ್ಲ, ಅದು ಖಂಡಿತ ತಪ್ಪು. ಯಾರಾದರೂ ಹಿರಿಯರು ಒಂದು ಮಾತು ಹೇಳಿದ್ರೆ ಆ ಮಾತನ್ನು ಪಾಲಿಸಬೇಕಾದ್ದು ಧರ್ಮ. ಆ ಧರ್ಮವನ್ನು, ಧರ್ಮದ ನೆಲೆಗಟ್ಟಲ್ಲಿ ನಾವು ನಿಂತಾಗ ದೇವರು ನಮ್ಮನ್ನು ಕಾಪಾಡ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳ ಕಡೆ ಗಮನ ಕೊಡೋಣ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಕ್ಕೆ ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರ ಗರ್ಜನೆ ಚೆನ್ನಾಗಿದೆ. ದುಡುಕಿ ಮಾತಾಡೋ ಮನಸ್ಥಿತಿನೂ ಇದೆ. ವ್ಯವಹಾರಗಳು ಏನು ಬಂದರೂ, ಎಂಥ ಕಷ್ಟ ದಿನಗಳಾದರೂ ಅದನ್ನು ಸರಿಪಡಿಸ್ಕೊಳ್ಳುವಂಥ ಯೋಗ ಲಕ್ಷಣ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂಥ ಮಾತ್ಸರ್ಯ ಬರುತ್ತೆ. ನಾನು ನಂದು ಎಂಬತಕ್ಕಂಥದ್ದು ಮಾತ್ರ ಖಂಡಿತ ಬರಬಾರದು. ಆದರೆ ಸಿಂಹರಾಶಿಯವರು ಇಂತಹ ಪರಿಸ್ಥಿತಿ ಬಂದಾಗ ಆಗಿಂದಾಗಲೇ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೋಬೇಕು. ಹಾಗೆ ಇವತ್ತು ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲನ್ನು ಯಾವುದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ, ಅದರಲ್ಲೂ ಇವತ್ತು ವಾಸವಿ ಜಯಂತಿ ಇದೆ, ನಿಮಿಷಾಂಬ ಜಯಂತಿ ಇದೆ, ಇಂತಹ ಒಂದು ದೇವಿಯ ಹೆಸರು ಹೇಳಿ ಒಂದಷ್ಟು ಗೋಕ್ಷೀರ, ಹಾಲು ಮತ್ತು ಬೆಲ್ಲ ಅಥವಾ ಗೋಧಿ ಅಥವಾ ರವೆ ಇಂತಹದ್ದನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಕೊಡೋದು ಬಹಳ ಉತ್ತಮ. ಹಾಗೆ ಎಲ್ಲಿ ನೋಡೋ ಸಹಿತ ಗ್ರಾಮ ದೇವತೆಗಳ ಉತ್ಸವ ನಡೀತಾ ಇದೆ. ನೀವು ಯಾವುದೇ ಭಾಗಕ್ಕೆ ಹೋಗಿ, ಪ್ರತಿಯೊಂದು ಊರುಗಳಲ್ಲೂ ಪ್ರತಿಯೊಂದು ಭಾಗದಲ್ಲೂ ಗ್ರಾಮ ದೇವತೆಯ ಉತ್ಸವ ನಡೆಯುತ್ತೆ. ಈ ಗ್ರಾಮ ದೇವತೆಯ ಉತ್ಸವ ಮಾಡಲಿಕ್ಕೂ ಒಂದು ದೊಡ್ಡ ಕಾರಣ ಇದೆ. ನಮ್ಮ ಗ್ರಾಮ ಸುಭಿಕ್ಷವಾಗಿರಲಿ, ಸುಂದರವಾಗಿರಲಿ, ಗ್ರಾಮದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀತಾ ಇರಲಿ, ನಿನ್ನ ಆರೋಗ್ಯ ಎಲ್ಲರಿಗೂ ಸಹಿತ ಆರೋಗ್ಯ ಕೊಡುವಂಥದ್ದಾಗಲಿ, ಸಣ್ಣ ಪುಟ್ಟ ಮಕ್ಕಳಿಗೆ ಒಂದು ಯಶಸ್ಸಿರಲಿ ಅಂತ. ಹಾಗೆ ಸಿಂಹರಾಶಿಯವರು ಸಹಿತ ಇವತ್ತು ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡ್ಕೊಳ್ಳೋಕ್ಕಿಂತ ನಿಮ್ಮ ಪರಿಸರದ ಬಗ್ಗೆ ಚಿಂತನೆ ಮಾಡಿದ್ರೆ ಹೆಚ್ಚಿನ ಫಲ ಇವತ್ತು ಖಂಡಿತ ಸಿಗುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಮಧ್ಯಾಹ್ನ 2ರಿಂದ 6:20 ತನಕ, 2 ಗಂಟೆಯಿಂದ 6 ಗಂಟೆ 20 ನಿಮಿಷ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಲ್ಲೂ ಸಹಿತ ಸ್ವಲ್ಪ ಸುಭಿಕ್ಷವಾಗಿರಲಿ, ನೋಡ್ಕೊಳ್ಳಿ. ಹಾಗೆ ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಇಡೋದಾದರೆ ಹೆಣ್ಣು ಮಕ್ಕಳಿಗೆ ಇವತ್ತು ಸ್ವಲ್ಪ ಬೆನ್ನೋವು ಜಾಸ್ತಿ ಕಾಣಿಸುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತುಂಬ ಬೆನ್ನೋವಿದೆ. ಈ ಬೆನ್ನೋವು ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ 1-2-3 ಚಿಟಿಕೆಯಷ್ಟು ಉದ್ದಿನಬೇಳೆ ತಗೊಳ್ಳಿ. ಉದ್ದಿನಬೇಳೆ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ನೈಋತ್ಯಾಭಿಮುಖವಾಗಿ ನಿಂತು ಉದ್ದಿನಬೇಳೆಯಿಂದ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ ನಂತರ ಅದನ್ನು ಆಚೆ ಕಡೆ ಹಾಕ್ಬಿಡಿ. ನೀರಿಗೆ ಹಾಕಬೇಕು, ನಂತರ ಅದನ್ನು ಹಸಿರು ಗಿಡದ ಮೇಲೆ ಹಾಕಬೇಕು. ಇನ್ನು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಗೋಧೂಳಿ ಲಗ್ನ ಅಂದರೆ ಚಂದ್ರ ಉದಯಿಸ್ತಕ್ಕಂಥ ಕಾಲ. ಆ ಸಮಯದಲ್ಲಿ 1 ಹನಿ 2 ಹನಿಯಷ್ಟು ಜೇನುತುಪ್ಪನ ಅಂಗೈಯಲ್ಲಿ ಹಾಕ್ಕೊಳ್ಳಿ. ಪೂರ್ವಾಭಿಮುಖವಾಗಿ ನಿಂತುಕೊಳ್ಳಿ. ಆಗ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಒಮ್ಮೆ ದೃಷ್ಟಿ ತೆಗೆದು ಕೈ ತೊಳ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಅದು ಇನ್ನೂ ಹಾಗೆ ಮಂದಗತಿಯಲ್ಲಿ ಸಾಗಿ ರಾತ್ರಿನೂ ಯಾಕೋ ಸುಸ್ತಾಗ್ತದೆ, ಸಂಜೆ ಸೂರ್ಯಾಸ್ತಮ, ಸಂಜೆ ಆದರೂ ಸಹಿತ ನನ್ನ ಆರೋಗ್ಯ ಸರಿಯಿಲ್ಲ ಅಂದರೆ ಈ ತಂತ್ರಸಾರ ಶೀಘ್ರವಾಗಿ ನಿಮಗೆ ಅನುಕೂಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಪ್ರಯಾಣ ಕಾಲದಲ್ಲಿ ಲಾಭವನ್ನು ಗಳಿಸ್ಬೋದು. ನಿಮ್ಮ ಆಲೋಚನೆ ಸರಿಯಾದ ಸನ್ಮಾರ್ಗದಲ್ಲಿರಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಮತ್ತಷ್ಟು ಲಾಭ ಗಳಿಸುವಂಥದ್ದಾಗ್ಬೋದು. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ನೀವು ಸ್ವಲ್ಪ ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರದಲ್ಲಿ ಸ್ವಲ್ಪ ಒಂದು ಹೆಜ್ಜೆ ಹಿಂದಿದ್ದರೂ ಭಯಪಡುವಂಥದ್ದೇನಿಲ್ಲ. ನೀವು ನಂಬಿರುವಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಿಷ್ಟು ತಲೆನೋವಲ್ಲಿ ಒದ್ದಾಡ್ತಾ ಇರ್ತೀರಿ, ಮೈಕೈ ನೋವಲ್ಲಿರ್ತೀರಿ. ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳಿಗೂ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಳ್ತೀರಿ. ಒಂದಷ್ಟು ಜನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಒಂದಷ್ಟು ಜನಕ್ಕೆ ಮಾತ್ರ ಕಣ್ಣುಗಳು ಉರಿ ಬರ್ತಕ್ಕಂಥದ್ದು, ಕಣ್ಣು ಉರಿ ಬರ್ತಕ್ಕಂಥದ್ದು, ಅಥವಾ ದೂರಭಾರ ನೋಡೋಕೆ ಆಗದಿರತಕ್ಕಂಥದ್ದು, ಏನೋ ಕಣ್ಣಿಗೊಂಚು ಧೂಳು ಬಿತ್ತು ಅಂತೇಳಿ ವಿಶ್ರಾಂತಿ ಹೊರಡುವಂಥದ್ದು, ಇದೆಲ್ಲವೂ ನಡೀತಾ. ಅಂದರೆ ಕಣ್ಣಿಗೆ ಸಂಬಂಧಪಡ್ತಕ್ಕಂತಹ ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಇವತ್ತು ಬಾಧಿಸ್ಬೋದು. ಭಾಳ ಜಾಗೃತರಾಗಿರಿ. ಅಂತಹ ಪರಿಸ್ಥಿತಿ ಬಂದಾಗ ವಿಶ್ರಾಂತಿ ತಗೊಳ್ಳಿ. ಬಲವಂತವಾಗಿ ಇನ್ನೇನೋ ಕೆಲಸ ಮಾಡ್ತೀನಿ ಅಂತ ಮುನ್ನಡಿಬೇಡಿ. ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಈ ಕೊಟ್ಟು ತೆಗೆದುಕೊಳ್ಳುವಂತಹ ಲೇವಾದೇವಿಗಳು ಮಾಡಬೇಕಾದ್ರೆ, ವ್ಯಾಪಾರ ವ್ಯವಹಾರದ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ, ಹೊಸದಾದಂಥ ಒಂದು ಉದ್ಯೋಗದ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ, ನಿಮ್ಮ ಒಂದು ಪರಿಮಿತಿನಲ್ಲಿ ಅಥವಾ ನಿಮ್ಮ ಸರಹದ್ದಿನಲ್ಲಿ ತಾವು ಏನು ಮಾಡ್ಬೋದು, ಹೇಗೆ ಮಾಡಿದ್ರೆ ಸರಿ ಎಂಬತಕ್ಕಂಥದ್ದನ್ನು ಒಂದಲ್ಲ 4 ಬಾರಿ ಚಿಂತನೆ ಮಾಡಬೇಕು. ಆದರೆ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ ಇವತ್ತು. ಎಲ್ಲವೂ ಸಹಿತ ಆಮೆ ಹೆಜ್ಜೆ ಹಾಕಿದಾಗೇ ನಿಮ್ಮ ಕೆಲಸ ಆಗುವಂಥದ್ದು. ಸ್ಪೀಡಾಗಿ ಕೆಲಸ ಆಗೋಗ್ಬಿಡುತ್ತೆ, ಅಂದ್ಕೊಂಡ ತಕ್ಷಣ ಆಗೋಗ್ಬಿಡುತ್ತೆ, ನನ್ನ ಮನಸ್ಸಲ್ಲಿ ಬಂದ ತಕ್ಷಣ ಅಲ್ಲಿ ಕೆಲಸ ನಡೀಬೋದು, ಸಾಧ್ಯ ಇಲ್ಲ. ಆದರೆ ಇಂತಹ ಸಮಯದಲ್ಲಿ ನಿಮ್ಮನ್ನು ನಂಬಿರ್ತಕ್ಕಂಥವ್ರು ಅಥವಾ ನೀವು ನಂಬಿರ್ತಕ್ಕಂಥವ್ರು ಇಬ್ಬರ ಮಧ್ಯೆ ಇರತಕ್ಕಂಥ ಬಾಂಧವ್ಯ ಅದು ಗಟ್ಟಿಯಾಗಬೇಕು. ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಬೇಕಾದ್ರೂ ಆ ವ್ಯಕ್ತಿ ನಮಗೆ ಸರಿ ತೂಗ್ತಾನ, ನನ್ನ ಮಾತನ್ನು ಅವನು ಸ್ಪಂದಿಸಿ ಮಾತಾಡ್ತಾನೆ, ಅಥವಾ ನಾನು ಹೇಳಿದಂಥ ರೀತಿ ಅವನು ನಡ್ಕೊಳ್ತಾನೆ, ಇದೆಲ್ಲವನ್ನು ಸಹಿತ ಆಲೋಚನೆ ಇಲ್ಲದಿರೋ ವ್ಯವಹಾರ ಮಾಡಿದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ 4:25 ತನಕ, 3ರಿಂದ 4:25 ಮಧ್ಯದಲ್ಲಿ ತುಲಾರಾಶಿಯವರಿಗೆ ಒಂದು ಅದೃಷ್ಟದ ಸಮಯ ಇದೆ. ಈ ಒಂದು ಸಮಯವನ್ನು ಸರಿಯಾದ ರೀತಿ ನೀವು ಉಪಯೋಗಿಸ್ಕೊಂಬಿಟ್ರೆ ನಿಮ್ಮಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಇನ್ನು ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಕುತ್ತಿಗೆ ನೋವು ಬರೋವಂಥದ್ದು ಅಥವಾ ಕಾಲು ಹಿಮ್ಮಡಿಗಳು ನೋವು ಬರೋವಂಥದ್ದು, ಒಂದು ಕುತ್ತಿಗೆ ಭಾಗ ಇಲ್ಲ ಕಾಲಿನ ಹಿಮ್ಮಡಿ, ಆ 2 ಭಾಗದಲ್ಲಿ ಎಲ್ಲಿ ನೋವು ಬಂದರೂ ಸಹಿತ ಸ್ವಲ್ಪ ವಿಶ್ರಾಂತಿ ಬೇಕಾಗುತ್ತೆ. ಅದನ್ನು ಮೀರಿ ಆ ಕ್ಷಣಕ್ಕೆ ಬರುವಂಥ ನೋವನ್ನು ಮೀರಿ ನೀವು ಇನ್ನೇನೋ ಕೆಲಸ ಮಾಡಿದ್ರೆ ಈ ನೋವು ಹಳೆದಾಗಿ ಉಟ್ಕೊಂಡು 4-6 ದಿವಸ ಆದರೂ ಸಹಿತ ಗುಣ ಆಗೋದಿಲ್ಲ. ಅದಕ್ಕೆ ಯಾವುದೇ ಸಮಸ್ಯೆ ಬಂದರೂ ಅಲ್ಲಿಂದಲ್ಲೇ ಅದನ್ನು ಬಗೆಹರಿಸ್ಕೊಂಡು ಸರಿಯಾದ ವೈದ್ಯರ ಸಹಾಯದಿಂದ ಆರೋಗ್ಯ ಸರಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಏನು ಬೇಕು ಏನು ಬೇಡ ಇದು ನಿಮ್ಮ ಆಲೋಚನೆ ಬೇಕು. ಯಾವುದು ಸರಿ ಯಾವುದು ತಪ್ಪು ಇದು ಆಲೋಚನೆ ಇಲ್ದಂಗೆ ನಡೆದ್ರೆ ಅಲ್ಲಿ ತೊಂದರೆ. ಆದರೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ಅಥವಾ ಆಲೋಚನೆಗಳನ್ನು ಅಥವಾ ಸರಿಯಾದ ನಿಮ್ಮ ಆಲೋಚನೆಗೆ ಬೇಕಾದಂಥ ಸಹಕಾರವನ್ನು ಇವತ್ತು ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 3ರಿಂದ 6:20 ತನಕ, 3 ಗಂಟೆಯಿಂದ 6 ಗಂಟೆ 20 ನಿಮಿಷ ತುಂಬ ಜವಾಬ್ದಾರಿ, ತುಂಬ ಹೆಚ್ಚು ಜಾಗೃತೆ, ಹಾಗೆ ನೀವು ತೆಗೆದುಕೊಳ್ಳುವಂಥ ನಿಲುವು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಲೇವಾದೇವಿ ಮಾಡಬೇಕಾದ್ರೂ, ಕೆಲಸಕಾರದ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ, ವಿದ್ಯಾರ್ಥಿಗಳು ಓದಬೇಕಾದ್ರೂ, ವಿದ್ಯಾರ್ಥಿಗಳ ಬದುಕಿಗೆ ಒಂದು ಸುಂದರವಾದಂಥ ಬದುಕು ಕಟ್ಕೊಳ್ಬೇಕಾದ್ರೂ ಎಲ್ಲ ಕಡೆಯಿಂದಲೂ ಸರಿಯಾದ ಒಂದು ಮಾರ್ಗ ಇರಬೇಕು. ಒಳ್ಳೆ ಮಾರ್ಗಸೂಚಿ ಮಾತ್ರ ನಿಮಗೆ ಹೆಚ್ಚಿನ ಫಲ ಸಿಗ್ತಕ್ಕಂಥದ್ದು. ಇವತ್ತು ತಾಯಿ ಶಂಕರಿಯನ್ನು ಅಥವಾ ಗ್ರಾಮದೇವತೆಯನ್ನು ಅಥವಾ ನಿಮ್ಮ ಕುಲದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೋರ್ವರು ಕರೆ ರೆಡಿಯಾಗಿದೆ. ಆ ಯಾರು ಫೋನ್ ಮಾಡಿದ್ದಾರೆ, ಎಲ್ಲಿಂದ ಫೋನ್ ಮಾಡಿದ್ದಾರೆ, ಬನ್ನಿ ನೋಡೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ. ಹೇಗಿದ್ದೀರಿ ಗುರುಜಿ? ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ನಿಮ್ಮ ಪಾದದೊಳಗೆ ನೀರು ಕಳಿಸ್ಕೊಡಿ ಗುರುಜಿ ನನಗೆ. ಹಲೋ. ಹಲೋ, ಹೇಳಪ್ಪ. ನಿಮ್ಮ ಪಾದದೊಳಗೆ ನೀರು ಕಳಿಸ್ಕೊಡಿ ಗುರುಜಿ ನನಗೆ. ಅಮ್ಮ ಹೇಳಿ, ನಿಮ್ಮ ಹೆಸರು, ನಿಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ಮ ಹೆಸರು ಬೇಡ ಗುರುಜಿ, ರಾಮನಗರ. ರಾಮನಗರ. ಹಾಂ ಹಾಂ, ಆಗಲಿ ನನಗೆ ಹೇಳಿ. ಎತ್ತಿ ಓಡಾಡೋಕೆ ಆಗೋದಿಲ್ಲ ಗುರುಜಿ, ಕೂತ್ಕೊಂಡು ಇದ್ದೀನಿ, ಮೇಲೆ ಕೇಳೋಕೆ ಶಕ್ತಿನೇ ಇಲ್ಲ. ಏನಾಗ್ತಾ ಇದೆ, ಯಾತಕ್ಕೋಸ್ಕರ ಹೀಗಾಯಿತು? ಏನು ಅಂತ ಗೊತ್ತಿಲ್ಲ ಗುರುಜಿ, ಎಲ್ಲ ಹೇಳುತ್ತೆ, ಎಲ್ಲನೂ ಮಾಡ್ತಾ ಇದ್ದೀನಿ, ಏನು ಮಾಡಿದ್ರು ನನ್ನ ಮೇಲೆ ಎತ್ತಿ ಓಡಾಡೋ ಶಕ್ತಿನೇ ಇಲ್ಲ ಗುರುಜಿ. ಆಗಲೇ 3 ವರ್ಷ ಆಗೋಯ್ತು ನಾನು ಕೆಳಗೆ ಕೂತು. ಎಷ್ಟು ಮಾಡ್ತಾ ಇದ್ರು ನನ್ಗೆ ಏನು ಪರಿಹಾರನೂ ಸಿಕ್ಕಿಲ್ಲ. ಯಾರ್ಯಾರು ಏನ್ ಹೇಳ್ತಾರೆ ಎಲ್ಲಾ ಮಾಡ್ತಾ ಇದ್ದೀನಿ ಗುರುಜಿ. ಅದರಿಂದ ನನ್ಗೆ, ನಾನು ಲಕ್ಷ್ಮೀ ಕುಮಾರ ಸ್ವಾಮಿ, ನಾನು 9 ವರ್ಷದಿಂದ ನಾನು ಪೂಜಿಸ್ತಾ ಇದ್ದೀನಿ ನಿಮ್ಮನ್ನ.
ನಿಮ್ ಕರೆ ಸಲುವ ಕಾಯ್ತಾ ಇದೀನಿ ಗುರುಜಿ. ನಾನು ಆಗಲಿ. ಇಟ್ಟಿಗೆ ಪ್ರಸಾದ ತರ್ಸಿ ಪೂಜೆ ಮಾಡ್ಬೇಕು ಅಂತ ಕಾಲ್ ಮಾಡಿದೆ, ಅದು ಸಿಕ್ಲಿಲ್ಲ. ಮತ್ತೆ ಆಂಜನೇಯ ತಗೋಬೇಕು ಅಂತ ಕಾಲ್ ಮಾಡಿದೆ, ಅದಕ್ಕೂ ಸಿಕ್ಲಿಲ್ಲ ಗುರುಜಿ. ನಾವ್ ಏನ್ ಕಳಿಸ್ಕೊಡ್ತೀರಾ ನಿಮ್ ಗುರುಜಿ ಗೊತ್ತಿಲ್ಲ ನನಗೆ. ನಿಮ್ ಪಾದ ತೊಳೆದು ನೀರು ಕಳಿಸ್ಬೇಕು, ಅದರಿಂದ ನನ್ನ ಜೀವಕ್ಕೆ ಶಕ್ತಿ ಬರ್ತದೆ ಅಂತ ನಾನು ಕಾಯ್ತಾ ಇದ್ದೀನಿ ಗುರುಜಿ. ನನ್ನ ಪೋಸ್ಟ್ ಮುಖಾಂತರ ಕಳಿಸ್ಕೊಡಿ ಗುರುಜಿ. ನಾನು ಇವತ್ತನ್ನೇ ದೇವರು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಬೋರಹ ಸ್ವಾಮಿ ಹತ್ರ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ವಾಸ್ತುಗೃಹಕ್ಕೆ ಅಂಜನಾ, ಈಗ ನಿಮ್ಮ ನಂಬರ್ನ ನಾವು ತೊಗೊಂಡು ಅಂಜನಾ ಕಳಿಸೋದಕ್ಕೆ ನಮ್ಮ ಆಫೀಸ್ಗೆ ಹೇಳಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ನಾನು ಚಿಂತೆ ಪಾದ ಮಾಡಬೇಡಿ. ತೊಳೆದು ನೀರು ಕಳಿಸ್ಬೇಕು ಗುರುಜಿ. ಅದನ್ನ ಇನ್ನಾಗ್ಲೂ ದೇವ್ರ ಮನೇಲಿ ಮಡಿಕೊಂಡು ನಿಮ್ಮ ಫೋಟೋ, ನಿಮ್ಮ ಪಾದ ತೊಳೆದು ನೀರು ಎರಡು ಕಳಿಸ್ಬೇಕು ಗುರುಜಿ. ನನಗೆ ಫೋಟೋ ಪೂಜೆ ಮಾಡ್ಕೊಂಡು ನಾನು ದಿನ ಒಂದೊಂದು ಫೋನ್ ಅದ ತೇರಿಸ್ಬಿಟ್ಟು ತಗೋತೀನಿ ಗುರುಜಿ. ನಿಮ್ಮ ಪಾದ ತೊಳೆದು ನೀರು ಕಳಿಸ್ಕೊಡಿ ಗುರುಜಿ. ಅಷ್ಟು ದೂರ ಬೇಡಮ್ಮ, ನಾನು ನಿಮ್ಮ ಜೊತೆಲಿದ್ದೇನೆ, ತಲೆ ಕೆಡಿಸ್ಕೋಬೇಡಿ. ಪ್ರತಿನಿತ್ಯ ನಾನು ನಿಮ್ಮನ್ನು ನೋಡ್ಬೋದು, ನೀವು ನನ್ನನ್ನು ನೋಡ್ಬೋದು. ಶಕ್ತಿ ಬರ್ಬೋದೇನೋ ಅಂತ ಕೇಳ್ಕೊತಾ ಇದ್ದೀನಿ ಗುರುಜಿ. ನಿಮಗೆ ಶಕ್ತಿ ಬರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಲಕ್ಷ್ಮೀ ಬೋರ ಸ್ವಾಮಿನೂ ಪ್ರಾರ್ಥನೆ ಮಾಡ್ತೀನಿ, ನನ್ನ ಆರಾಧ್ಯ ದೇವತೆಯನ್ನು ಪ್ರಾರ್ಥನೆ ಮಾಡ್ತೀನಿ. ನೀವು ಆದಷ್ಟು ಬೇಗ ಗುಣಪಡಿಸ್ಕೊಂಡು ನೀವು ಆರೋಗ್ಯವಂತರಾಗಿ ನೀವೇ ಖುದ್ದಾಗಿ ದೇವರ ಸಾನ್ನಿಧ್ಯಕ್ಕೆ ಬಂದು ದರ್ಶನ ಮಾಡುವಂಥದ್ದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ನಿಮ್ಮ ಒಳ್ಳೆ ಮನಸ್ಸು, ನಿಮ್ಮ ಮನಸ್ಸಿಗೆ ದೇವರು ಹೇಗೆ ಅನುಕೂಲ ಮಾಡಿಕೊಡ್ಬೇಕೋ ಆ ಅನುಕೂಲ ಖಂಡಿತ ಆಗುತ್ತೆ, ಹೆದರಬೇಡಿ. ನಿಮ್ಮ ನಂಬರ್ನ ನಾನು ತೊಗೊಂಡು ಆದಷ್ಟು ಬೇಗ ನಿಮಗೆ ಅಂಜನಾ ನಿಮ್ಮ ಮನೆಗೆ ಬಂದು ಸೇರೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ. ಒಳ್ಳೆಯದಾಗಲಿ ತಾಯಿ. ಇವತ್ತು ವಾಸವಿ ಜಯಂತಿ. ತಾಯಿ ವಾಸವಾಂಬಾಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಅಂದರೆ ಕನ್ನಿಕಾ ಪರಮೇಶ್ವರಿ. ಕನ್ನಿಕಾ ಪರಮೇಶ್ವರಿ ಆಲಯಗಳೆಲ್ಲೆಲ್ಲಿದೆಯೋ ಎಲ್ಲ ಭಾಗದಲ್ಲೂ ನಮ್ಮ ಕರ್ನಾಟಕಕ್ಕೆ ಸಮೀಪ ಅಂದರೆ ಆಂಧ್ರ ಇದೆ. ಆಂಧ್ರದಲ್ಲೂ ಒಂದು ಬೃಹತ್ ಮಟ್ಟದ ಒಂದು ವಿಶೇಷವಾಗಿರ್ತಕ್ಕಂಥ ಕನ್ನಿಕಾ ಪರಮೇಶ್ವರಿ ಆಲಯ ಇದೆ. ಆಲಯ ಅಂದರೆ ಅಂತಿಂಥದ್ದಲ್ಲ, ತಲೆ ಎತ್ತಿ ನೋಡಬೇಕು ಆ ತಾಯಿನ, ಅಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಆ ತಾಯಿಯ ಸಾನ್ನಿಧ್ಯ ಇದೆ. ಹಾಗೆ ಇವತ್ತು ಕನ್ನಿಕಾ ಪರಮೇಶ್ವರಿಗೆ ವಿಶೇಷವಾಗಿರ್ತಕ್ಕಂಥ ದೀಪಗಳ ಆರತಿ, ದೀಪದ ಆರಾಧನೆ, ಜೊತೆಗೆ ಮನೆಯಲ್ಲಿ ಕುಲದೇವತೆಯ ಅನುಷ್ಠಾನ ಅಂತಂದಾಗ ಆ ಕುಲದೇವತೆಯನ್ನು ಬರಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಅಬ್ಬಾ ಎಂತಹ ಕಡು ಬಡವರಾದರೂ ಒಂದಿಷ್ಟು ತೆಂಬಿಟ್ಟಿನ ಆರತಿ ಆದರೂ ಮಾಡ್ತಾರೆ. ಹಾಗೆ ಗ್ರಾಮಗಳಲ್ಲಿ ನಡೀತಕ್ಕಂಥ ಗ್ರಾಮದ ಉತ್ಸವ, ಆ ಗ್ರಾಮದ ಉತ್ಸವಕ್ಕೂ ಸಹಿತ ತೆಂಬಿಟ್ಟಿನ ಆರತಿ ಮಾಡ್ತಕ್ಕಂಥದ್ದು ಆರತಿಗಳು ಅಂತ ಹೇಳ್ತಾರೆ. ಆ ಆರತಿಗಳನ್ನು ತರಬೇಕಾದ್ರೆ ಹೆಣ್ಣು ಮಕ್ಕಳು ಬರುವ ರೀತಿ ಇದೆಯಲ್ಲ, ಅಬ್ಬಬ್ಬಾ ಅದರ ಆನಂದವೇ ಬೇರೆ. ಯಾಕೆಂದರೆ ಸಂಪೂರ್ಣವಾಗಿ ಒಂದು ಹೆಣ್ಣಿಗೆ ಇರತಕ್ಕಂತಹ ಆ ಹೆಣ್ಣಿನ ಮನಸ್ಸೇ ಹಾಗೆ. ಒಂದು ದೇವರ ಸೇವೆ, ದೇವತಾ ಕಾರ್ಯ ಮಾಡಬೇಕು ಅಂದರೆ ತಾವನ್ನು ಸಂಪೂರ್ಣವಾಗಿ ತನ್ನನ್ನು ತಾನು ಮರಿತಾಳೆ. ಆ ದೇವರಿಗೆ ಏನೆಲ್ಲ ವಿಶೇಷವಾಗಿ ಮಾಡ್ಬೋದು ಅಷ್ಟು ಅಲಂಕಾರಗಳನ್ನು ಮಾಡ್ತಾರೆ. ಆ ದೀಪದ ಆರತಿಗಳಿದೆಯಲ್ಲ, ದೀಪದ ಆರತಿಗಳನ್ನು ಬೆಂಗಳೂರಿನ ಪ್ರಸಿದ್ಧಿ ಕರಗವನ್ನು ಹೊರತು ಅಂಥದ್ದು ಒಂದು ವಿಶೇಷವಾದಂಥ ಆರತಿಗಳಿರುತ್ತೆ. ಅಷ್ಟು ಅದ್ಭುತ. ಹಿಂದೆಲ್ಲ ಆರತಿ ಅಂದರೆ ಒಂದು ತಟ್ಟೆ, ಅದೊಂದೆರಡು ತೆಂಬಿಟ್ಟಿನಿಟ್ಟು ಅದರ ಮೇಲೆ ಒಂದು ತುಪ್ಪದ ಬತ್ತಿನಿಟ್ಟು ಆರತಿ ಮಾಡೋರು. ಆದರೆ ಇವತ್ತು ಹಾಗಲ್ಲ. ಆರತಿ ಮಾಡುವಂತಹ ರೀತಿಯೇ ವೈಭವ. ಆ ವೈಭವೀಕರಿಸುವಂಥದ್ದು ನೋಡೋದಕ್ಕೆ ಎರಡು ಕಣ್ಗಳು ಸಾಲದು, ಅಷ್ಟು ಅದ್ಭುತವಾಗಿರುತ್ತೆ. ಇನ್ನು ಊರಬ್ಬ ಅಂದರೆ ಊರಿನಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಕೈ ಜೋಡಿಸಿ ಸಂಧ್ಯಾಕಾಲ ಉತ್ಸವಗಳನ್ನು, ಪಲ್ಲಕ್ಕಿ ಉತ್ಸವವನ್ನು ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಈ ಒಂದು ಭಾಗದಲ್ಲಿ ಅಂದರೆ ಈ ಸೀಸನಲ್ಲಿ ಸಾಮಾನ್ಯಕ್ಕೆ ಯುಗಾದಿ ಆದ ನಂತರ ಬರುವಂಥ ದಿನಗಳು ಹೀಗೆ ಊರಬ್ಬ ಅಂತ ಮಾಡ್ತಾರೆ. ಪ್ರತಿಯೊಂದು ಊರಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ದೇವತೆಗಳನ್ನು ಒಂದು ಕಡೆ ಕರೆಸಿ ಅಲ್ಲಿ ಒಂದು ಉತ್ಸವ ಮಾಡಿ ಒಂದು ಮಹಾನೈವೇದ್ಯ ಕೊಟ್ಟು ಊರಿಗೆ ತನ್ನ ನೆಂಟರಸ್ತನ್ನು ಎಲ್ಲ ಸಹಿತ ಮದುವೆ ಮಾಡಿಕೊಟ್ಟಾದ್ಮೇಲೆ ಹೆಣ್ಣುಮಕ್ಕಳನ್ನು ಸಹಿತ ತವ್ರಿಗೆ ಕರೆಸ್ಕೊಂಡು ಅಥವಾ ನೆಂಟರನ್ನು ಊರಿಗೆ ಕರೆಸಿ ನಮ್ಮೂರಿನ ಜಾತ್ರೆ, ನಮ್ಮನೆ ಜಾತ್ರೆ, ನಮ್ಮ ಊರಿನ ಕಾರ್ಯಕ್ರಮ ನೀವು ಬನ್ನಿ ಅಂತ ಹೇಳಿ ಎಲ್ಲ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರನ್ನ ಕರೆಸ್ಕೊಂಡು ಒಂದು ಸಡಗರ ಸಂಭ್ರಮವಾಗಿ ಆಚರಣೆ ಮಾಡುವಂಥದ್ದು ಊರ ಹಬ್ಬ. ಅಂಥ ಊರಬ್ಬ ಒಂದು ಕಡೆ ಅಲ್ಲ, ಎಲ್ಲ ಕಡೆ ನಡೀತಿದೆ. ಅದರ ಮಧ್ಯದಲ್ಲೇ ವಾಸವಿ ಜಯಂತಿ ಇರೋದರಿಂದ ಇವತ್ತು ಮತ್ತಷ್ಟು ವಿಶೇಷವೇ ಸರಿ ಇರಲಿ. ಇದೆಲ್ಲದರ ಮಧ್ಯದಲ್ಲಿ ರಾಶಿಫಲ ಇನ್ನೂ ಉಳಿದಿದೆಯಲ್ಲ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ವ್ಯಾಪಾರ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು, ಒಳ್ಳೆ ಮನಸ್ಸಿರಬೇಕು, ಚಂಚಲತೆ ಇರಬಾರ್ದು, ದೂರಭಾರ ಹೊರಡೋದ್ರ ಬಗ್ಗೆ ಆಲೋಚನೆ ಮಾಡಬೇಡಿ. ಇವತ್ತು ಒಂದಷ್ಟು ಜವಾಬ್ದಾರಿ ಕೆಲಸ ಇದೆ ನಿಜ, ಆದರೆ ನೀವು ತೆಗೆದುಕೊಳ್ಳುವಂಥ ಜವಾಬ್ದಾರಿಗಳು, ನೀವು ಮಾಡುವಂಥ ಕೆಲಸ, ಆ ಪ್ರಾಂತ್ಯದಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳು, ಇದರ ಬಗ್ಗೆ ಸರಿಯಾದ ಅರಿವಿಲ್ಲದಿರ ನೀವು ಮುಂದೆ ನಡೆದರೆ ತೊಂದರೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಆದರೆ ಇವತ್ತಿನ ದಿವಸ ಯಾವುದನ್ನೇ ಆಲೋಚನೆ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡೀಬೇಕಾದ್ರೆ ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು, ಗುರು ಹಿರಿಯರ ಮಾರ್ಗದರ್ಶನ ಬೇಕು, ಹಾಗೆ ತೃಪ್ತಿಕರವಾದಂಥ ಬದುಕನ್ನು ಕಟ್ಕೋಬೇಕು. ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟು ಸರಿಯಾದ ಸನ್ಮಾರ್ಗದಲ್ಲಿರಬೇಕು. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ ಸ್ವಲ್ಪ ಜಾಗೃತರಾಗಿದ್ದು ಮಂದಗತಿಯಲ್ಲಿ ಸಾಗಿದ್ರೂ ಪರವಾಗಿಲ್ಲ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಕಾಗದ ಪತ್ರಕ್ಕೆ ಸಹಿ ಆಗಬೇಕಾದ್ರೆ ಇವತ್ತು ಬೇಡ, ಸ್ವಲ್ಪ ಆಲೋಚನೆ ಮಾಡಿ, ಒಂದು ದಿವಸದ ಮಟ್ಟಿಗೆ ಮುಂದೂಡೋದು ಚೆನ್ನ.
ಭಾಳ ಇಂಪಾರ್ಟೆಂಟು, ಬೇಕೇ ಬೇಕು, ವಿಧಿ ಇಲ್ಲ, ಕಮಿಟ್ಮೆಂಟ್ ಆಗಿಬಿಟ್ಟಿದ್ದೀವಿ ಅಥವಾ ಕಮಿಟ್ ಆಗಲೇಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರ ಮಾರ್ಗದರ್ಶನದೊಂದಿಗೆ ಅವರನ್ನೂ ಜೊತೆಯಲ್ಲಿಟ್ಕೊಂಡು 4 ಜನ ಅಥವಾ 2 ಸಾಕ್ಷಿಗಳ ಸಮೇತ ನೀವು ಮುಂದುವರಿಸಿ. ಯಾರಿಗೂ ಗೊತ್ತಿಲ್ಲದಿರ ರಹಸ್ಯವಾಗಿ ಏನೋ ಮಾಡ್ತೀನಿ ಅಂತ 4 ಗೋಡೆ ಮಧ್ಯದಲ್ಲಿ ಒಂದು ಸೈನ್ ಹಾಕಿದ್ರೆ ಇದರಿಂದ ನೋವು ಅನುಭವಿಸ್ತೀರಿ, ಕಣ್ಣೀರು ಹಾಕ್ತೀರಿ, ತೊಂದರೆ ತಾಪತ್ರೆಗಳು ಸಾಕಷ್ಟು ಆಗುತ್ತೆ. ಭಾಳ ಜವಾಬ್ದಾರಿ ಇರಲಿ, ಜಾಗೃತರಾಗಿರಿ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ದ್ವಿತೀಯದಲ್ಲಿ ರಾಹು ಇರೋದ್ರಿಂದ ಇವತ್ತಿನ ದಿವಸ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಈಗಾಗಲೇ ತಾವು ತಿನ್ನುವಂಥ ಅನ್ನ, ತಾವು ಓಡಾಡುವ ಸ್ಥಳ, ತಮ್ಮದೇ ಆದಂಥ ಸಾಮ್ರಾಜ್ಯ, ತಮಗೆ ಬೇಕಾಗಿರ್ತಕ್ಕಂಥ ರೀತಿ ನೀತಿಗಳು ಸಂಪೂರ್ಣವಾಗಿ ಶನಿದೇಶನಲ್ಲಿ ಸಾಕಷ್ಟು ಕಷ್ಟಗಳನ್ನು ನೋಡಿದ್ರಿ. ಕಷ್ಟ ಕಾರ್ಪಣ್ಯಗಳಂತಕ್ಕಂಥದ್ದು ಹೇಳಲಿಕ್ಕಾಗಲ್ಲ, ಅಂಥ ಕಷ್ಟಗಳನ್ನು ನೋಡಿದ್ರಿ. ಅವತ್ತು ನಿಮ್ಮ ಮನಸ್ಸು ಚಂಚಲತೆ ಆಗಲಿಲ್ಲ, ಅವತ್ತಿನ ದಿವಸ ನೀವು ಏನೂ ಅನುಭವಿಸ್ತಿಲ್ಲ, ಆದರೆ ಇವತ್ತು ನೀವು ನೋವು ನೋಡ್ತಾ ಇದ್ದೀರಿ. ಇಂತಹ ಪರಿಸ್ಥಿತಿಗಳು ಈ ಮಧ್ಯದಲ್ಲಿ ನಡೆದಿದೆ. ಹಾಗಾಗಿ ಒಂದು ಸ್ಥಾನಪಲ್ಲಟ ಆಗುವಂಥದ್ದು, ಒಂದು ವ್ಯವಹಾರ ಕೆಡುವಂಥದ್ದು, ಒಂದಷ್ಟು ಆರ್ಥಿಕ ಸಂಕಷ್ಟಗಳಿಗೆ ಮುಳುಗುವಂಥದ್ದು, ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದು ಬೇಡವಾದ ಸಮಸ್ಯೆಗಳಿಗೆ ತಲೆ ಕೊಟ್ಟು ನಿಲ್ಲುವಂಥದ್ದು. ಹೀಗೆ ಮಕರ ರಾಶಿಯವರಿಗೆ ರಾಹುವಿನಿಂದ ಉಂಟಾಗ್ತಿರ್ತಕ್ಕಂಥ ದೋಷಗಳು, ಸಮಸ್ಯೆಗಳಿಂದ ಭಾಳ ತೊಂದರೆ ಇದೆ. ಹಾಗಾಗಿ ರಾಹು ಎಂಬತಕ್ಕಂಥದ್ದು ಒಂದು ಬಾಲ ಇಲ್ಲ ತಲೆ. ಬಾಲ ಮುಟ್ಟಿದ್ರೆ ತಲೆ ಮುಟ್ಟುತ್ತೆ, ತಲೆ ಮುಟ್ಟರೆ ಬಾಲ ಮುಟ್ಟುತ್ತೆ. ಒಟ್ಟಾರೆ ಒಂದಲ್ಲ ಒಂದು ಕಡೆ ವ್ಯತ್ಯಾಸ ಆಗುತ್ತೆ. ಅದರಿಂದ ಆದಷ್ಟು ಇಲ್ಲಿ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಯಾರಾದರೂ ಹಿರಿಯರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿ ತಲೆ ಬಗ್ಗಿಸಿ ನಡೀರಿ. ಹಾಗೆ ಇವತ್ತು ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಜಯದುರ್ಗೆ 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 ಆ ದುರ್ಗೆಯನ್ನು ಮಾಡಿ, ದುರ್ಗೆ ದೀಪ ನಮಸ್ಕಾರ ಮಾಡಿ, ದುರ್ಗಾದೇವಿಗೆ ದೀಪ ನಮಸ್ಕಾರ ಅಥವಾ ದುರ್ಗಾ ದೀಪಾರಾಧನೆ ಅಥವಾ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಈ ಪ್ರಕಾರವಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿ ಆಗ್ಬೋದು. ಆದರೂ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮ, ಆತನ ಲಿಖಿತ ಯಾರೂ ತಪ್ಪಿಸೋಕ್ಕಾಗುವುದಿಲ್ಲ. ಆದರೆ ಇಲ್ಲಿ ನಾನು ಎಂಬತಕ್ಕಂಥ ಮದಮಾತ್ಸರ್ಯದಿಂದ ಆಗುವಂಥ ಒಳ್ಳೆ ಕೆಲಸವನ್ನು ಕಾಲಲ್ಲಿ ಒದ್ಕೊಂಡು ಮುನ್ನಡೀತಿದ್ದೀರಿ. ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಎರಡೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಆದರೆ ಗುರು ಇರ್ತಕ್ಕಂಥ ಆಸ್ಥಾನ ಸ್ವಲ್ಪ ಮಟ್ಟಿಗೆ ತೊಂದರೆಗಳಿರೋದ್ರಿಂದ ಕೆಲವಷ್ಟು ಲೇವಾದೇವಿಗಳು, ಇದ್ದಕ್ಕಿದ್ದಂಗೆ ಮನಸ್ಸಿನ ಮೇಲೆ ಬೀಳುವಂಥ ದುಷ್ಪರಿಣಾಮಗಳು, ಕೆಲವಷ್ಟು ಮಾಡದಿರತಕ್ಕಂಥ ತಪ್ಪುಗಳಿಗೆ ತಲೆಬುಗ್ಸಿ ನಿಲ್ಲುವಂಥದ್ದು, ಕೆಲವು ಚಂಚಲತೆ ಆಗುವಂಥದ್ದು, ಜೊತೆಗೆ ಯಾವುದಾದ್ರೂ ಒಂದು ರೀತಿ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುವಂಥದ್ದು, ಏನೇ ಮಾಡಬೇಕಾದ್ರೂ ತಾಳ್ಮೆ ಕಳ್ಕೊಳ್ಳುವಂತಹದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕಾಗದಿರತಕ್ಕಂಥದ್ದು, ಹೀಗೆ ಹಲವಾರು ವಿಭಿನ್ನ ಚಿಂತನೆಗಳು ನಿಮ್ಮ ಮನಸ್ಸಲ್ಲಿದೆ. ನೀವು ಮಾಡುವ ಕೆಲಸದಲ್ಲೇ ಒಂದು ಬದಲಾವಣೆ ಬೇಕಾಗಿದೆ. ಆ ಬದಲಾವಣೆಯ ಪರ್ವವನ್ನು ಜಾಗೃತರಾಗಿದ್ದು ಎಚ್ಚರಿಕೆಯಿಂದಿದ್ದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಯೋಗ ಫಲ ಗುರುವಿನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದು ಕುಲದೇವತಾ ಸಾನ್ನಿಧ್ಯಕ್ಕೆ ಹೋಗಿ ದೇವರ ಮುಂದೆ ಒಂದಷ್ಟು ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಸುಮ್ಮನೆ ಇರ್ತಕ್ಕಂಥವ್ರು, ಬೇಡವಾದಂಥವರು, ದೂರದಲ್ಲಿರ್ತಕ್ಕಂಥವ್ರು ಎಲ್ಲರೂ ನಿಂದಕರಾಗ್ತಾರೆ. ಆದರೆ ಆ ಸಮಯ ದಾಟಿಕೊಂಡ್ರೆ ಎಲ್ಲರೂ ನಿಮ್ಮನ್ನು ಪೂಜನೀಯ ಸ್ಥಳದಲ್ಲಿಟ್ಟು ಪೂಜಿಸ್ತಾರೆ. ಆದರೆ ಎಚ್ಚರಿಕೆ ಬೇಕಾಗುತ್ತೆ. ಹಾಗೆ ನಾನು ಎಂಬತಕ್ಕಂಥದ್ದು ಬಿಟ್ಟು ನಾವೆಲ್ಲ ಎಂಬತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೆಲವಷ್ಟು ಅಂಶಗಳಲ್ಲಿ ಮಧ್ಯಾಹ್ನ ಸರಿಸುಮಾರು 12ರ ತನಕ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥದ್ದು. 12 ಆದ ನಂತರ ಸಾಕಷ್ಟು ಬದಲಾವಣೆ ಇದೆ. 12 ಗಂಟೆವರೆಗೂ ನಿಮ್ಮ ಚಿಂತನೆ ಸರಿಯಾದ ಸನ್ಮಾರ್ಗದಲ್ಲಿ ನಡೀಬೇಕಾಗತ್ತೆ. ಹಾಗೆ ಇವತ್ತು ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಿರಲಿ ಅಥವಾ ನಿಮ್ಮ ಸಹಪಾಠಿಗಳಾಗಿರಲಿ, ನಿಮ್ಮ ಒಳಿತಿಗಾಗಿ ಒಂದಷ್ಟು ತೀರ್ಮಾನವನ್ನು, ಒಂದಷ್ಟು ಪಾಠ ಪ್ರವಚನವನ್ನು ಮಾಡಿದಾಗ ಅಥವಾ ಸರಿಯಾದ ಮಾರ್ಗವನ್ನು ತೋರಿಸಿದ್ರೆ ಅದರಂತೆ ನಡೀಬೇಕಾದ್ದು ಧರ್ಮ. ಹಾಗೆ ಸಾಧ್ಯವಾದರೆ ಒಂದು ಕೆಂಪು ವಸ್ತ್ರ, ಅದರಲ್ಲಿ ಒಂದಿಷ್ಟು ತೊಗರಿಬೇಳೆ, ಅದನ್ನು ಜೊತೆಗೆ ಒಂದಿಷ್ಟು ಕೆಂಪು ಹೂವು, ಇದೆಲ್ಲವನ್ನು ಸಹಿತ ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ. ಕಾರಣ ನಿಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂತಹ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸ, ಜೊತೆಗೆ ರಕ್ತ ಮತ್ತು ನರನಾಡಿಗಳು, ರಕ್ತ ಕೆಡುವಂಥದ್ದು, ನರನಾಡಿಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು, ಸಣ್ಣ ಸಣ್ಣ ಗುಳ್ಳೆಗಳಾಗುವಂಥದ್ದು, ಅಲರ್ಜಿ ಸಮಸ್ಯೆ ಆಗುವಂಥದ್ದು, ಇದೆಲ್ಲವೂ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಆಹಾರ ಪದ್ಧತಿ, ಆರೋಗ್ಯದ ಕಡೆದ ಗಮನ, ಇದೆಲ್ಲವನ್ನು ಸುಧಾರಣೆ ಮಾಡಿಕೊಂಡ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮ
ಅದ್ಧೂರಿತವಾಗಿ ನಡಿಬೇಕಾದರೂ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆಗಬೇಕಾದರೂ, ಅಥವಾ ನಮ್ಮ ಗ್ರಹಗತಿಗಳಲ್ಲಿರ್ತಕ್ಕಂಥ ದೋಷದಿಂದ ನೋವು ಅನುಭವಿಸುವಂಥ ಕಾಲದಲ್ಲಿ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾದರೂ ಒಬ್ಬರ ಮಾರ್ಗದರ್ಶನ ಬೇಕು ಅಂತ ಹೇಳ್ತಾರೆ. ಮಾರ್ಗದರ್ಶಕರಿಲ್ದಿರ ನಾವು ಹಾಕುವ ಹೆಜ್ಜೆ ಯಾವತ್ತಿಗೂ ಅಭಿವೃದ್ಧಿ ಆಗೋದಿಲ್ಲ. ನಾವು ನಮಗೆ ತಿಳಿದಷ್ಟೇ ನಾವು ಮಾಡ್ತಾ ಹೋಗ್ತೀವಿ. ಆದರೆ ಸರಿಯೋ ತಪ್ಪು ಹೇಳೋರು ಯಾರು? ಆ ಸರಿ ತಪ್ಪುಗಳನ್ನು ಸರಿಯಾಗಿ ತಿದ್ದುಕೊಂಡು ನಡೆದಾಗ ಮಾತ್ರ ಅದರ ಫಲಾಫಲಗಳು ಸಿದ್ಧಿಯಾಗುವಂಥದ್ದು. ಇರಲಿ, ಎಲ್ಲರ ಜೀವನದಲ್ಲೂ ಒಂದು ಬೆಳಕಾಗಲಿ. ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು, ಭವಿಷ್ಯತ್ತನ್ನು, ಇವತ್ತು ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಎಲ್ಲವೂ ಸವಿಸ್ತಾರವಾಗಿ ನಾವು ತಿಳ್ಕೊಂಡಾಯಿತು. ಇನ್ನು ಇವತ್ತಿನ ನಕ್ಷತ್ರಚಾರ ಪ್ರಕಾರ ಇವತ್ತು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕೆಲಸಗಳನ್ನು ಹೇಗೆ ಎತ್ಕೊಳ್ಬೇಕು, ಇದೆಲ್ಲವೂ ಸಹಿತ ಸಾಕಷ್ಟು ಆಧಾರಿತವಾಗಿದೆ. ಹಾಗೆ ಇವತ್ತು ವಾಸವಿ ಜಯಂತಿ, ಕನ್ನಿಕಾ ಪರಮೇಶ್ವರಿ, ಜೊತೆಗೆ ವಿಶೇಷವಾಗಿ ತಾಯಿ ನಿಮಿಷಾಂಬಾಳ ಜಯಂತಿ ಇದೆ. ನಿಮಿಷಾಂಬ ಸಾನ್ನಿಧ್ಯ ಇರತಕ್ಕಂಥದ್ದು ಬೆಂಗಳೂರು ಮೈಸೂರು ಮಧ್ಯದಲ್ಲಿ ಶ್ರೀರಂಗಪಟ್ಟಣದ ಕಾವೇರಿ ತಟದಲ್ಲಿ ತಾಯಿ ನಿಮಿಷಾಂಬ ಕೂತಿದ್ದಾಳೆ. ಹಸನ್ಮುಖಿಯಾಗಿ ನಗನಗ್ತಾ ಎಲ್ಲರೂ ಸಹಿತ ಬರಮಾಡಿಕೊಂಡು ಅವರ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಲ್ಪಿಸುವಂಥ ಕಲಿಯುಗದ ಕಲ್ಪವಲ್ಲಿ ತಾಯಿ. ಅಂತಹ ತಾಯಿಯ ಸಾನ್ನಿಧ್ಯ, ಒಂದು ಕಡೆ ನೀರು ಹರಿಯುವಂಥದ್ದು ನೋಡ್ಬೋದು, ಮತ್ತೊಂದು ಕಡೆ ದೇವಿಯ ಸಾನ್ನಿಧ್ಯ ನೋಡ್ಬೋದು. ಅಲ್ಲಿ ನಡೆಸುವಂತಹ ಅರ್ಚನೆ ಜೊತೆಗೆ ಶ್ರೀಚಕ್ರಾರ್ಚಿತವಾಗಿರ್ತಕ್ಕಂಥದ್ದು ತಾಯಿ ನಿಮಿಷಾಂಬಾಳ ಸಾನ್ನಿಧ್ಯ ಹೇಗಪ್ಪ ಅಂದರೆ, ತಾಯಿ ನಿಮಿಷಾಂಬಾಳ ಮುಂದೆ ಇರ್ತಕ್ಕಂಥ ಶ್ರೀಚಕ್ರ ಇದೆಯಲ್ಲ, ಕಂಚಿ ಕಾಮಕೋಟಿ ಕಂಚಿಯಲ್ಲಿರ್ತಕ್ಕಂತಹ ದೇವಿ ಏನಿದ್ದಾಳೋ ಅದೇ ಪ್ರಕಾರ ಇಲ್ಲೇ ನಿಮಿಷಾಂಬ ಇದ್ದಾಳೆ. ಅಲ್ಲಿ ಕಂಚಿಯಲ್ಲಿರ್ತಕ್ಕಂತಹ ದೇವಿ ನೋಡಿದ್ರೆ ದೇವಿಯ ಸಾನ್ನಿಧ್ಯದ ಮುಂಭಾಗದಲ್ಲಿ ಒಂದು ಪಾಣಿಪೀಠದ ಒಳಗಡೆ ಇರ್ತಕ್ಕಂಥ ಶ್ರೀಚಕ್ರ. ಆದರೆ ನಿಮಿಷಾಂಬ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪೀಠದ ಮೇಲಿದ್ದಾಳೆ. ಆ ಪೀಠದ ಮೇಲಿರ್ತಕ್ಕಂಥ ಶ್ರೀಚಕ್ರ ಅಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ಯಾರೊಬ್ಬರಾದರೂ ಸಹಿತ ಚಕ್ರಾರ್ಚನೆ ನಡೆಸಿದ್ರೆ, ಶ್ರೀಚಕ್ರ ಉಪಾಸನೆ ಮಾಡಿದ್ರೆ, ಶ್ರೀಚಕ್ರಕ್ಕೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಅರ್ಪಣೆ ಮಾಡಿದ್ರೆ, ಅಂದರೆ ದೇವಿಯ ಸಾಕ್ಷಾತ್ ವಿಗ್ರಹ ನೋಡಿ, ವಿಗ್ರಹ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಪ್ರತಿಷ್ಠಾಪನಾ ಮೂರ್ತಿಗೆ ನಾವು ಏನು ಪೂಜಾನುಷ್ಠಾನ ಮಾಡ್ತೀವೋ ಅದೇ ಒಂದು ಚಕ್ರಕ್ಕೆ ನಾವು ಆರಾಧನೆ ಮಾಡಿದಾಗ ಅದರ ಫಲ ಮತ್ತಷ್ಟು ಜಾಸ್ತಿ ಸಿಗುತ್ತೆ. ಅಂದರೆ ಶ್ರೀಚಕ್ರಾರ್ಚನೆ ಎಲ್ಲಿ ನಡೆಯುತ್ತೋ ಅಲ್ಲಿ ಅದರ ವಿಶೇಷವಾದ ಫಲ ಅಂತ ಹೇಳ್ತಾರೆ. ಅದಕ್ಕೆ ಹರಿಂಕಾರಾಸರ ಗರ್ಭಿದಾಂ ನೆಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತಿ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿದ್ರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ. ಹೀಗೆ ದೇವಿಯನ್ನು ಆರಾಧನೆ ಮಾಡಬೇಕಾದ್ರೆ ಎಲ್ಲರೂ ಮೊದಲು ನಮಸ್ಕರಿಸಬೇಕಾದ್ದು ಚಕ್ರಕ್ಕೆ. ಆ ಶ್ರೀಚಕ್ರಾರ್ಚನೆ ಚಕ್ರಕ್ಕೆ ನಮಸ್ಕಾರ ಮಾಡಿದಾಗ ಮಾತ್ರ ಅಲ್ಲಿ ತಾಯಿ ಮಹಾಲಕ್ಷ್ಮಿ ಸಂಪನ್ನಲಾಗ್ತಾಳೆ, ಅಲ್ಲಿ ವಿಶೇಷವಾದಂಥ ರೀತಿ ಅನುಗ್ರಹವನ್ನು ಕೊಡ್ತಾಳೆ. ಹಾಗಾಗಿ ಒಂದು ಕಡೆ ವಾಸವಿ ಜಯಂತಿ, ಒಂದು ಕಡೆ ನಿಮಿಷಾಂಬ ಜಯಂತಿ, ಜೊತೆಗೆ ಇವತ್ತಿನ ನಕ್ಷತ್ರ ಪ್ರಕಾರ, ಇವತ್ತಿನ ತಿಥಿ ಪ್ರಕಾರ ದೇವಿಯ ಉಪಾಸನೆ ಮಹತ್ತರವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ ದೇವಿಯ ಉಪಾಸನೆಯನ್ನು ಮಾಡ್ತಿರೋ, ದೇವಿಯ ಆರಾಧನೆಯನ್ನು ನಡೆಸ್ತಿರೋ ಆ ಆರಾಧನಾ ಫಲ ಇವತ್ತು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಇವತ್ತು ಇನ್ನೊಂದು ಅನುಷ್ಠಾನ ಮಾಡ್ಬೋದು. ಇವತ್ತು ಶುಭ ಸಂಧ್ಯಾಕಾಲ. ಸುಗಂಧ ದ್ರವ್ಯ ಅಂದರೆ ಮುಖ್ಯವಾಗಿ ಶ್ರೀಗಂಧ, ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದಕ್ಕೆ ಕೆಂಪು ವರ್ಣದ ಕುಂಕುಮ ಅಥವಾ ಕೆಂಪು ವರ್ಣದ ಪುಷ್ಪ, ಬಿಳಿಯ ಬಣ್ಣದ ಪುಷ್ಪ, ಕೆಂಪು ಮತ್ತು ಬಿಳಿ ಇಂತಹ ಪುಷ್ಪಗಳಿಗೆ ಗಂಧವನ್ನು ಲೇಪನ ಮಾಡಬೇಕು. ಆ ಶ್ರೀಗಂಧವನ್ನು ಲೇಪನ ಮಾಡಿಕೊಂಡು ಅಥವಾ ಗಂಧದಲ್ಲಿ ಅದ್ದುಕೊಂಡು ದೇವಿಯ ಪಾದಕ್ಕೆ ಒಂದು ಅರ್ಚನೆಯನ್ನು ಮಾಡಿ, ಒಂದು ಲಕ್ಷ್ಮಿಯ ಸ್ತೋತ್ರ ಮಾಡಿ ಅಥವಾ ದುರ್ಗೆಯ ಸ್ತೋತ್ರ ಮಾಡಿ, ಅಷ್ಟೋತ್ತರವನ್ನು ಉತ್ತರಾಭಿಮುಖವಾಗಿ ಕೂತು ಮಾಡಿಸ್ಬೇಕು. ಉತ್ತರಾಭಿಮುಖವಾಗಿ ಕೂತು ತಾಯಿ ಲಕ್ಷ್ಮಿಯ ಕುಂಕುಮಾರ್ಚನೆ ಅಥವಾ ಅಷ್ಟೋತ್ತರವನ್ನು ಮಾಡಿದ ನಂತರ ಕನಿಷ್ಠ ಪಕ್ಷ 4 ಜನ ಸುಮಂಗಲೆಯರನ್ನ, 4 ಜನ ಮುತ್ತೈದೆಯರು, ಒಂದಿಬ್ಬರು ಸಣ್ಣ ಮಕ್ಕಳು ಅಂದರೆ 9-11 ವರ್ಷದ ಒಳಗಿರುವಂಥ 2 ಕುಮಾರಿಯರು, 2 ಹೆಣ್ಣು ಮಕ್ಕಳು, ಇವರನ್ನ ಮನೆಗೆ ಕರೆದು ಅವ್ರನ್ನ ಪೂರ್ವಾಭಿಮುಖವಾಗಿ ಕೂಡಿಸಿ ಅವರ ಪಾದಗಳನ್ನು ತೊಳೆಯೋದಾಗಲಿ ಅಥವಾ ಅವರ ಪಾದದ ಹೆಬ್ಬೆಟ್ಟಿಗೆ ನೋಡಿ, ಕೆಲವೊಬ್ಬರು ಪಾದಪೂಜೆ ಮಾಡುವಾಗ ನೀವು ಮಾಡುವ ತಪ್ಪು ಹೇಗಿರುತ್ತೆ ಅಂದರೆ ಅರಿಶಿನ ಕುಂಕುಮವನ್ನು ಎಲ್ಲಂದರೆ ಅಲ್ಲಿ ಇಡ್ತೀರಿ. ಅದಲ್ಲ, ಹೆಬ್ಬೆಟ್ಟಿಗೆ ಇಡಬೇಕು. ನಿಮ್ಮ ಕಾಲಿನ ಅಂದರೆ ಹೆಬ್ಬೆಟ್ಟು ಏನಿದೆಯೋ ಹಾಗೆ ಪೂಜೆ ಯಾರಿಗೆ ಮಾಡ್ತೀರೋ, ಯಾರು ಪಾದಪೂಜೆ ಮಾಡ್ತೀರೋ, ಪಾದಪೂಜೆ ಮಾಡಬೇಕಾದ್ರೆ ಹೆಣ್ಣಾಗಲಿ ಗಂಡಾಗಲಿ ಅವರ ಪಾದಗಳಿಗೆ ಹೆಬ್ಬೆಟ್ಟಿಗೆ ಮಾತ್ರ ಅರಿಶಿನ ಕುಂಕುಮ ಇಡಬೇಕು. ಹಾಗೆ ಈ ಸಮಯದಲ್ಲಿ ಉಪಯೋಗಿಸುವಂಥ ಅರಿಶಿನ ಕುಂಕುಮವನ್ನು ಪ್ರತ್ಯೇಕವಾಗಿ ಇಡಬೇಕು. ಅದು ದೇವರ ಮನೆಯೊಳಗೂ ಅದೇ ಕುಂಕುಮ ಅರಿಶಿನ ಉಪಯೋಗಿಸಬಾರ್ದು, ಪಾದಪೂಜೆಗೂ ಅದನ್ನೇ ಉಪಯೋಗಿಸಬಾರ್ದು. ಪಾದಪೂಜೆಗೆ ಅಂತ ಇಟ್ಟಿರ್ತಕ್ಕಂಥ ಅರಿಶಿನ ಕುಂಕುಮವನ್ನು ದೇವರ ಸಾನ್ನಿಧ್ಯದಲ್ಲಿ ದೇವರ ಪೂಜೆಗೆ ಅದನ್ನು ಉಪಯೋಗಿಸಬಾರ್ದು. ಇದು ಅದಕ್ಕೆ ಸಾಕಷ್ಟು ಬಾರಿ ಹೇಳಿದ್ದೇನೆ, ಅರಿಶಿನ ಕುಂಕುಮದ ಬಟ್ಟಲು ಪ್ರತಿಯೊಂದು ಮನೆಯಲ್ಲೂ 2 ಸೆಟ್ ಇಟ್ಕೊಳ್ಳಿ. ಒಂದು ದೇವರಿಗೆ ಸಪ್ರೇಟ್ ಆಗಿರಲಿ, ಒಂದು ಹೊರಗಡೆ ಬರ್ತಕ್ಕಂಥವ್ರಿಗೆ ಕುಂಕುಮ ಕೊಡೋಕ್ಕೆ ಸಪ್ರೇಟ್ ಆಗಲಿ, ಅಥವಾ ಈ ಥರ ಪಾದಪೂಜೆಗೆ ಪ್ರತ್ಯೇಕವಾಗಿರಲಿ. ಆಗ ಅದರ ಕ್ರಮ.
ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ನಾವು ಮಾಡೋ ತಪ್ಪುಗಳು ಅದು ನಮ್ಮನ್ನು ಗೊತ್ತಿಲ್ಲದಂಗೆ ನಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಾಗಾಗಬಾರ್ದು. ಅದಕ್ಕೋಸ್ಕರ ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ಆ ಸುಮಂಗಲೆಯರನ್ನ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಅವರ ಪಾದಕ್ಕಿಷ್ಟು ಅರಿಶಿನ ಕುಂಕುಮ ಇಟ್ಟು ಅವ್ರ ಹಣೆಗೆ ಅರಿಶಿನ ಕುಂಕುಮ ಕೊಟ್ಟು ಜೊತೆಗೆ ಒಂದಿಷ್ಟು ಮಂಗಳ ದ್ರವ್ಯಗಳು ಏನಾದರೂ ಒಂದಿಷ್ಟು ಕೊಟ್ಟು ಒಂದಿಷ್ಟು ನೈವೇದ್ಯ ಪ್ರಸಾದ ಹೆಸರುಬೇಳೆ ಆಗಿರಲಿ, ಪಾನಕ ಆಗಿರಲಿ, ಅಥವಾ ಒಂದಿಷ್ಟು ತಂಬಿಟ್ಟು ಆಗಿರಲಿ, ಖರ್ಜೂರನೋ, ಬಾಳೆಹಣ್ಣು, ದ್ರಾಕ್ಷಿಯೋ ಅಥವಾ ಕಲ್ಸಕ್ಕರೆನೋ, ಏನೂ ಇಲ್ಲಪ್ಪ ಮನೇಲಿ ಒಂದಿಷ್ಟು ಸಕ್ಕರೆ ಬೆಲ್ಲ ಅಥವಾ ಒಂದಿಷ್ಟು ಕಡಲೆಪಪ್ಪು ಇಂತಹದ್ದನ್ನಾದರೂ ಸುಮಂಗಲೆಯರು ಕೊಟ್ಟು ಅವರ ಆಶೀರ್ವಾದ ಪಡೆದರೆ ಖಂಡಿತ ಹೆಚ್ಚಿನ ಫಲ. ಅದಕ್ಕಾಗಿ ಇವತ್ತಿನ ದಿವಸ ದೇವಿಯ ಪ್ರಾರ್ಥನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಮತ್ತೊಮ್ಮೆ ದೇವಿಯ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.